ನಾವು ಈಗ ತಗೊಳ್ತಾ ಇರೋ ಸೆಷನ್ ಟೆಸ್ಟಿಮೋನಿಯಲ್ ಸೆಷನ್. ನಾವು ಜನಗಳನ್ನ ಕರಿತಾ ಇದೀವಿ, ಅವರ ಅಭಿಪ್ರಾಯನ ತಿಳ್ಕೊತಾ ಇದೀವಿ. ನಮ್ಮ ಈ ಪವರ್ಫುಲ್ 3 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ಹೌ ಮಚ್ ದೇ ಆರ್ ಕಾನ್ಫಿಡೆಂಟ್ ಇನ್ ದ ಸ್ಟಾಕ್ ಮಾರ್ಕೆಟ್ ಅಂತ ತಿಳಿತಾ ಇದೀವಿ. ಕಮ್ ಲೆಟ್ಸ್ ಗೋ. ಗೊತ್ತಿಲ್ಲದೆ ಟ್ರೇಡ್ ಮಾಡಿ ದುಡ್ಡು ಕಳ್ಕೊಂಡೆ. ಅದಾದ್ಮೇಲೆ ನಾನು ಲರ್ನ್ ಮಾಡಿ ಅರ್ನ್ ಮಾಡಬೇಕು ಅಂತ ಒಂದಿತ್ತು. ಮತ್ತೆ very much excited. So I thought that this is the only way to improve my financial everything. This will be the decision I have taken. Okay. To join the millionaire. Okay. Immediately. ನಾನು ಇಲ್ಲಿಗೆ ಬಂದು 1 week ಅಲ್ಲಿ 56,000 ಕಂಪ್ಲೀಟ್ ಮಾಡಿದೆ. Okay. ಜಾಯಿನ್ ಆಗಿ ಫಸ್ಟ್ ಡೇ ಇಂದ ಎಷ್ಟಂದ್ರೆ ಮ್ಯಾಮ್? 56. ವಾವ್, ಕಂಗ್ರಾಚುಲೇಷನ್ಸ್. ಸ್ಕ್ರೀನ್‌ಶಾಟ್ ಇದೆ. Yes ma'am. ಅವರು ತೋರಿಸಿದೆ ಅದು ಸರಿಗೆ. ಹಾಗಾಗಿ ಸ್ಟ್ರಗಲ್ ನೀವು ಫೇಸ್ ಮಾಡಿದ್ದೀರಿ ಸರ್. ಖಂಡಿತ ಸ್ಟ್ರಗಲ್ ಅಂದರೆ ಭಾಳ ಸ್ಟ್ರಗಲ್ ಆಗ್ತಿತ್ತು. ಆಮೇಲೆ ನಾನು ಟ್ರೇಡಿಂಗಲ್ಲಿ ಸುಮಾರು ಲಾಸ್ ಕೂಡ ಆಗಿದೆ. ಸೊ ಏನಂದರೆ ನನಗೆ ಅದು ಹೇಳ್ದಂಗೆ ರೈಟ್ ಎಂಟ್ರಿಗೆ ಎಕ್ಸಿಟ್ ಏನೂ ಗೊತ್ತಿರಲಿಲ್ಲ. ಮತ್ತು ಕ್ಯಾಂಡಲ್ ಪ್ಯಾಟ್ರನ್ಸು ಮತ್ತು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸೊ ಇಲ್ಲಿ ಮಿಲಿಯನ್ಸ್ ನನಗೆ ಏನು 3 days ವರ್ಕ್ಶಾಪಲ್ಲಿ ಮ್ಯಾಕ್ಸಿಮಮ್ ಸರ್ 95% ನನಗೆ ಆಲ್ರೆಡಿ ಒಂಥರ ಕಾನ್ಫಿಡೆಂಟ್ ಇದೆ. ಯಾಕಂದರೆ ಮುಂಚೆ ಟ್ರೇಡಿಂಗ್ ಅಂದ್ರೆ ಏನು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನಾನು ಜೀರೋ ಪ್ರೊಸೆಸಿಂಗ್, ಸೊ ಏನು ಅಂತೇಳಿ ಏನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿಬಿಟ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ಮೇಲೆ ಗೊತ್ತಾಗಿತ್ತು ಈ ಥರ ಇರುತ್ತೆ, ಈ ಥರ ಕೇಳ್ತಾರೆ ಅಂತೇಳಿ. ಅದನ್ನು ಮೋಹನ್ ಸರ್ ಒಂದು ದಿವಸ ನನಗೆ ಆನ್ಲೈನಲ್ಲಿ ಇರಬೇಕಾದ್ರೆ ಅವ್ರ ಮಾತು ಕೇಳಿಬಿಟ್ಟು ಅದು ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಮಾಡ್ಬೋದು ಅಂತ ಎವ್ರಿ ಒನ್ ಕ್ಯಾನ್ ಡೂ ದಿಸ್. ಬೇಸಿಕಲಿ ನಮ್ಗೆ ಏನೂ ಗೊತ್ತಿಲ್ಲ ಅಂಥದ್ರಲ್ಲಿ ಇದನ್ನು ಎಲ್ಲರೂ ಬ್ಯಾಕ್ಔಟ್ ಆಗೋ ಬದಲು ಅದನ್ನು ಕಲಿತು ಮಾಡೋದ್ರಲ್ಲಿ ಸೇಫ್ಟಿನೂ ಇದೆ. ಲೈಕ್ ಯು ಕ್ಯಾನ್ ಸಸ್ಟೈನ್ ಫಾರ್ ಲಾಂಗರ್ ಟೈಮ್ ಕಾನ್ಫಿಡೆನ್ಸ್. ಓಕೆ, ವೆರಿ ಗುಡ್. ಸೊ ಸ್ಪಿರಿಚುವಲ್ ಗುರು ಅವರು ಬಂದು ನಮಗೆ ವರ್ಕ್ಶಾಪ್ ಹೇಳ್ಕೊಟ್ರು. ಸೊ ಅದರಲ್ಲೂ ಅಷ್ಟೇ ಸ್ಪಿರಿಚುವಲಿ ಲೈಫಲ್ಲಿ ಹೇಗೆ ಇರಬೇಕು, ರಿಚ್ ಮನಿನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ರು. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಸ್ಟಾಕ್ ಮಾರ್ಕೆಟ್, ಇಟ್ಸ್ ಮೋರ್ ಆಫ್ ಲೈಫ್ ಲೆಸನ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಮಿಲಿಯನರ್ಸ್ ಬಗ್ಗೆ ನಿಮಗೆ ಗೊತ್ತಾಯಿತು? ನನಗೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕಿಂತ ಮುಂಚೆ ನಾನು ಸರ್ಚ್ ಮಾಡ್ತಾಯಿದ್ದೆ. ಯಾಕಂದರೆ ನಮ್ಮ ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಾಗ ಯಾವ್ದು ಬೆಟರ್ ಇದೆ ಅಂತ ಸೆಲೆಕ್ಷನ್ ಮಾಡಬೇಕಾದ್ರೆ ಸರ್ಚ್ ಮಾಡ್ತಾಯಿದ್ದಾಗ ನಾನು ಬೇರೆ ಒಂದು 2-3 ಇವೆಂಟ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಬೇರೆ ಕಡೆ. ಇದು ಬೆಟರ್ ಅಂತ ಅನಿಸ್ತು. ಅವ್ರು ಟಾಕಿಂಗು ಅವರೆಲ್ಲ, ಅದಕ್ಕೆ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಿ. ಮಾರ್ಕೆಟ್ ಬಗ್ಗೆ ಇಮ್ಮೆನ್ಸ್ ನಾಲೆಡ್ಜ್ ಸಿಗ್ತಿದೆ. ಆ್ಯಂಡ್ ಇದು ನಾನು ಪ್ರೀವಿಯಸ್ಲಿ ನಾನೇನು ಮಾಡಿದ್ದಿಲ್ಲ ಟ್ರೇಡಿಂಗ್ ಎಲ್ಲ. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಅವರು ಮೋಹನ್ ಸರ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ, ಸೋ ಮಚ್ ಆಫ್ ನಾಲೆಡ್ಜ್ ಈಸ್ ಗಿವನ್ ಅಂದರೆ ತುಂಬ ಕಾನ್ಫಿಡೆಂಟ್ಲಿ ಮಾಡ್ಬೋದು ಟ್ರೇಡಿಂಗ್ ಅಂತ ಅನಿಸುತ್ತೆ. ಹಲೋ ಮ್ಯಾಮ್, ವೆಲ್ಕಮ್ ಟು ಮಿಲಿಯನರ್ಸ್ ಗ್ರೂಪ್ ಮ್ಯಾಮ್. ಸೊ ನಿಮ್ಮ ಒಂದು ಕಿರು ಪರಿಚಯ ಮ್ಯಾಮ್. ನಾನು ಅನುಕ ಶ್ರುತಿ ಅಂತ, Okay. ಬೆಂಗಳೂರಿಂದಾನೆ, ಹೆಬ್ಬಾಳದಿಂದ ಬರ್ತಾ ಇದ್ದೀನಿ. ಓಕೆ, ನಮ್ಮ ವರ್ಕ್ಶಾಪ್ ಬಗ್ಗೆ ನಿಮ್ಗೆ ಯಾವ ರೀತಿ ಗೊತ್ತಾಯ್ತು ಮ್ಯಾಮ್? ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಅಂದ್ರೆ ಒಪಿನಿಯನ್ಸ್ ಎಲ್ಲ ನೋಡ್ತಾ ಇದ್ದೆ, ಬಟ್ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಹಾಗೆ ಗೊತ್ತಿಲ್ಲದೇನೆ ಟ್ರೇಡ್ ಮಾಡಿ ದುಡ್ಡು ಕಳ್ಕೊಂಡೆ. ಅದಾದ್ಮೇಲೆ ನಾನು ಲರ್ನ್ ಮಾಡಿ ಅರ್ನ್ ಮಾಡಬೇಕು ಅಂತ ಒಂದಿತ್ತು. ಮತ್ತೆ ಗರ್ಲ್ಸ್ ಅಂದ್ರೆ ಒಂದು ಫೈನಾನ್ಷಿಯಲಿ ಫ್ರೀಡಮ್ ಬೇಕಾಗತ್ತೆ. ಅದಕ್ಕೋಸ್ಕರ ಸೈಡ್ ಅರ್ನಿಂಗ್ಸ್ ಅಂದ್ರೆ ಇರ್ಲಿ ಅನ್ನೋದಕ್ಕೋಸ್ಕರ ಟ್ರೇಡಿಂಗ್ ಮಾಡಬೇಕು ಅಂತ. ರೈಟ್ ಮ್ಯಾಮ್. ಹೌವರ್, ಸೊ MG ಮೆಂಬರ್ ಆಗಿದ್ದೀರಾ ಈಗ. ಸೊ ಬಿಫೋರ್ ಜಾಯ್ನಿಂಗ್ ಅಸ್ ನಿಮ್ಮ ಒಂದು ಬಿಗ್ಗೆಸ್ಟ್ ಸ್ಟ್ರಗಲ್ ಆಗಿರ್ಬೋದು, ಫ್ಯಾಮಿಲಿಯಿಂದ ಸ್ಟ್ರೆಸ್ ಆಗಿರ್ಬೋದು, ವರ್ಕ್ ಇಂದ ಸ್ಟ್ರೆಸ್ ಆಗಿರ್ಬೋದು, ಸೊ ಅದೆಲ್ಲ ಇಟ್ಕೊಂಡು MG ಬಂದ್ರಲ್ಲ, ಸೊ ಆ ಒಂದು ಸ್ಟ್ರೆಸ್ ಫೀಲ್ ಏನಿತ್ತು ಅದನ್ನ ನಮ್ಮ ಜೊತೆ ಹೇಳ್ಬೋದಾ? ಅಂದ್ರೆ ವರ್ಕಿಂಗ್ ಅವರ್ಸ್ ಅಲ್ಲಿ ನಮಗೆ ಫೋನ್ ಅಲೋ ಇರ್ತಿರ್ಲಿಲ್ಲ. ಬಟ್ ಇವಾಗ ಶಿಫ್ಟ್ ಆಗಿರೋದ್ರಿಂದ ನಾನು ಓಕೆ ಮಾಡ್ಬೋದು ಅನ್ನೋದು ಇದೆ. ಮತ್ತೆ ಈಗ ಕ್ಲಾಸಸ್ ಅಟೆಂಡ್ ಮಾಡಿದ್ಮೇಲೆ ಕಾನ್ಫಿಡೆಂಟ್ ಬಂದಿದೆ, ನಾವು ಓನ್ ಆಗಿನೇ ಮಾಡ್ಬೋದು, ಅಂದ್ರೆ ಸ್ವಲ್ಪ ಟೈಮ್ ಕೊಟ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ಅಂತ ಕಾನ್ಫಿಡೆಂಟ್ ಬಂದಿದೆ. ರೈಟ್ ಮ್ಯಾಮ್. ಸೊ ಅಂದ್ರೆ ಈಗ MGಗೆ ಸೇರೋಕ್ಕಿಂತ ಮುಂಚೆ ಮಿಲಿಯನರ್ಸ್ ಗ್ರೂಪ್ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಏನಿದೆ, ಸೇರೋಕ್ಕಿಂತ ಮುಂಚೆ ನೀವೇನಾದ್ರು ಅಮೌಂಟ್ ಏನಾರು ಕಳ್ಕೊಂಡಿದ್ದೀರಾ? ಸೊ ಕಳ್ಕೊಂಡಿದ್ದೀನಿ ಅನ್ನೋದಾದ್ರೆ, ಸೊ ಇಲ್ಲಿ ಬಂದು ನಿಮ್ಗೆ ಯಾವ ರೀತಿ ಒಂದು ಚೇಂಜ್ ಮೈಂಡ್ ಸೆಟ್ ಯಾವ ರೀತಿ ಚೇಂಜ್ ಆಯ್ತು ಮ್ಯಾಮ್? ಕಳ್ಕೊಂಡಿದ್ದೀನಿ ಸ್ವಲ್ಪ. ಅದೇ ಇವಾಗ ಆ ಥರ ಮಿಸ್ಟೇಕ್ ಮಾಡೋದಕ್ಕೆ ಹೋಗೋದಿಲ್ಲ. ನನಗದು ಬ್ಲೈಂಡ್ ಆಗಿ ನಾನು ಯಾರೋ ಹೇಳಿದ್ರು ಅಂತ ಅವ್ರು ಕಾಲ್ ಬಿಟ್ಟು ಅಂತ ಹೇಳ್ತಾ ಇದ್ರು, ತಗೊಳ್ತಿದ್ದೆ.
ಪ್ರಾಫಿಟ್ ಬಂದಿತ್ತು, ಬಟ್ ಒಂದೇ ಸರಿನೂ ಅದೇ ಅಷ್ಟು ಕಳ್ಕೊಂಡ್ಬಿಟ್ಟೆ. ಆದ್ರೆ ಇವಾಗ ಏನಂತ ನಾಲೆಡ್ಜ್ ಬಂದ್ಮೇಲೆ ಈ ತರ ಮಾಡಿದ್ರೆ ಈ ತರ ಆಗತ್ತಂತ ಗೊತ್ತಾದಾಗ ನಾವು ಅದನ್ನ ಅವಾಯ್ಡ್ ಮಾಡೋದಕ್ಕೆ ನೋಡ್ಬೇಕು, ಮತ್ತೆ ನಾಲೆಡ್ಜ್ ಫುಲ್ ಗೈನ್ ಮಾಡ್ಕೊಂಡು ನಾವು ಪ್ರಾಫಿಟ್ ಮಾಡೋದಕ್ಕೆ ಮುಂದೋಗ್ಬೇಕಾಗುತ್ತೆ. ರೈಟ್ ಮ್ಯಾಮ್. ಸೊ ಈಗ ಒನ್ ವರ್ಡ್ ಅಲ್ಲಿ ಶಾರ್ಟ್ ಕಟ್ ಕೇಳೋದಾದ್ರೆ, ಒನ್ ಮೂಮೆಂಟ್ ವೆನ್ ಯು ಫೈಟ್ ಐ ಕ್ಯಾನ್ ಡೂ ದಿಸ್ ಅನ್ನೋ ಏನೋ ಒಂದು ಮೂಮೆಂಟ್ ಏನಾರು ಇದೆಯಾ ನಮ್ಮ ವರ್ಕ್ಶಾಪ್ ಅಲ್ಲಿ ನಿಮಗೆ? ಹೌದು, ಅಂದ್ರೆ ಸರ್ ಹೇಳೋ ಕಾನ್ಫಿಡೆಂಟು ಇಂಪಾರ್ಟೆಂಟ್. ಮತ್ತೆ ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೋ ನಮ್ಮ ಲೈಫಲ್ಲೂ ನಾವು ಅದನ್ನೇ ಅಂದ್ರೆ ಅವ್ರಿಗೆ ನಾಲೆಡ್ಜ್ ಇರೋದ್ರಿಂದ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಅದೇ ತರ ನಾವು ನಾಲೆಡ್ಜ್ ತಗೊಂಡ್ರೆ ನಾವು ಅಷ್ಟು ಲೈಫಲ್ಲಿ ಕಾನ್ಫಿಡೆಂಟ್ ಆಗಿ ಮುಂದೆ ಹೋಗ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ. ರೈಟ್ ಮ್ಯಾಮ್. ಸೊ ಈಗ ನೀವು ವರ್ಕಿಂಗ್ ಎಂಪ್ಲಾಯೀಸ್ ಅಂತ ಹೇಳಿದ್ರಿ. ಸೊ ಈಗ ಫಾರ್ ಎಕ್ಸಾಂಪಲ್ ಬೇರೆ ಒಬ್ರು ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ನ ಟ್ರಸ್ಟ್ ಮಾಡಬೇಕು ಅನ್ನೋದಾದ್ರೆ ಯಾವ ರೀತಿ ಬಿಲ್ಡ್ ಆಗ್ಬೇಕು ಮ್ಯಾಮ್? ಅಂದ್ರೆ ಫಾರ್ ಎಕ್ಸಾಂಪಲ್, ವೈ ಶುಡ್ ಸಮನ್ ಟ್ರಸ್ಟ್ ಅವರ್ MG? ಅಂದ್ರೆ 100% ಟ್ರಸ್ಟ್ ಮಾಡಿ ಬರ್ಬೋದು. ಯಾಕಂದ್ರೆ ಬೇರೆ ಒಂದು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಯಾವ್ದಾದ್ರು ಹೋದ್ರೆ ನೀವು ಅಂದ್ರೆ ಫಸ್ಟ್ ಸ್ಟಡಿ ಪರ್ಪಸ್ಗೆ ಒಂದು ಸರ್ಟನ್ ಅಮೌಂಟ್ ಇದು ಮಾಡಿರ್ತಾರೆ, ಬಟ್ ಇಲ್ಲಿ ಬಂದ್ರೆ ನಿಮಗೆ ಫ್ರೀಯಾಗಿ ಸ್ಕ್ಯಾನರ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಸ್ಕೊಡ್ತಾರೆ. ಮತ್ತೆ ಲೈಫ್ ಲಾಂಗು ನಿಮ್ ಜೊತೆಗಿರೋದ್ರಿಂದ ನೀವ್ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅವ್ರ ಹತ್ರ ಮತ್ತೆ ಕಾಂಟ್ಯಾಕ್ಟ್ ಇರ್ಬೋದು. ಲೈಫ್ ಲಾಂಗ್ ನಮಗೆ ಪ್ರಾಫಿಟ್ ಇದೆ ಅಂತ ಹೇಳಿದಾಗ ಸ್ವಲ್ಪ ರಿಸ್ಕ್ ತಗೊಳಕ್ಕೂ ನಾವು ರೆಡಿ ಇರ್ಬೇಕಾಗುತ್ತೆ. ರೈಟ್ ಮ್ಯಾಮ್. ಸೊ ಈಗ ಇನ್ನೂ ಒಂದು ಕ್ವಶನ್ ಏನನ್ನೋದಾದ್ರೆ, ನಾವೆಲ್ಲೇ ಹೋದ್ರು ಒಂದೊಂದು ಪಾಠ ಅಂತ ಕಲಿತೀವಿ, ಕರೆಕ್ಟಾ? ಲೆಸನ್ಸ್ ಸ್ವಿಮ್ಮಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಎಲ್ಲರೂ ಒಂದು ಲೆಸನ್ಸ್ ಕಲಿತೀವಿ. ಅದೇ ರೀತಿ ಒಂದು ಟ್ರೈನಿಂಗ್ ಅಲ್ಲಿ ಒಂದು ಲೆಸನ್ಸ್ ನೀವು ಕಲ್ತ್ರಿ ಅನ್ನೋದಾದ್ರೆ ಸೊ ಏನಿರ್ಬೋದು ಮ್ಯಾಮ್ ಅದು? ಅಂದ್ರೆ ಪಾಸಿಟಿವ್ನೆಸ್. ಅಂದ್ರೆ ಈಗ ನಾವು ಹೇಗೆ ಥಿಂಕ್ ಮಾಡ್ತೀವೋ ಅದೇ ತರ ನಮ್ ಲೈಫ್ ಇರುತ್ತೆ ಅನ್ನೋದು ಸರ್ ಹೇಳ್ಕೊಟ್ಟಿದ್ದಾರೆ. ಮತ್ತೆ ನಾವೀಗ ಏನೇ ಮಾಡ್ಬೇಕಂದ್ರೂ ರೂಲ್ಸ್ ಪ್ರಕಾರ ಮಾಡ್ಬೇಕು. ಅದು ಬಿಟ್ಟು ಹೋದ್ರೆ ನಮಗೆ ಅದರಿಂದ ಇಂಪ್ರೂವ್ಮೆಂಟ್ ಇರೋದಿಲ್ಲ. ಅಥವಾ ನೀವೇನೇ ಕಲಿಯೋದಾದ್ರೂ ವಿದ್ಯೆಯಿಂದ ಕಲೀರಿ ಅನ್ನೋದು ಇಂಪಾರ್ಟೆಂಟು. ಸುಮ್ಮನೆ ಯಾರೋ ಹೇಳಿದ್ರು ಅನ್ನೋದಕ್ಕೂ ಹಾಕೋದಕ್ಕೆ ನಾವು ಲಾಸ್ ಮಾಡ್ಕೊಳಕ್ ಬರ್ಲಿಲ್ಲ, ಗೈನ್ ಮಾಡೋದಕ್ಕೆ ಬಂದಿದ್ದು ಅಂತ. ಕರೆಕ್ಟ್ ಮ್ಯಾಮ್. ಸೊ ವೆನ್ ದ knowledge is higher, so 100% gain or rewards will 100% will come. And then final ma'am, so one sentence ನಮ್ಮ ಒಂದು MG ಜೊತೆ ಎಕ್ಸ್ಪೀರಿಯನ್ಸ್ ಏನು ಹಂಚ್ಕೊಂಡ್ರಿ 3 ದಿನದ ವರ್ಕ್ಶಾಪ್ ಬಗ್ಗೆ? ಸೊ ನಮ್ಮ ಟೀಮ್ ಆಗಿರ್ಬೋದು, ಮೋಹನ್ ಸರ್ ಆಗಿರ್ಬೋದು, ಓವರ್ ಆಲ್ ನಾಲೆಡ್ಜ್ ಟೆಕ್ನಿಕ್ಸ್ ಆಗಿರ್ಬೋದು, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ಅಂದ್ರೆ ಓವರ್ ಆಲ್ ಎಲ್ಲ ಟೀಮ್ ಕೂಡ ಸಪೋರ್ಟಿಂಗ್ ಆಗಿದೆ. ಎಲ್ಲರೂ ಏನೇ ಒಂದು ಇಶ್ಯೂ ಇದ್ರೂ ಕೂಡ ಅಪ್ರೋಚ್ ಮಾಡಿದ್ರೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ಲೈಫ್ ಲಾಂಗ್ ನಾವು ಅವ್ರ ಜೊತೆ ಇರ್ಬೇಕಾದಾಗ ಅವ್ರ ಸಪೋರ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದೆಲ್ಲದೂ ಇಲ್ಲಿ ಸಿಗ್ತಾ ಇದೆ. ಸರ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಟೀಚ್ ಮಾಡ್ತಾರೆ. ಯಾರೇ ಝೀರೋ ನಾಲೆಡ್ಜ್ ಇದ್ದವರು ಕೂಡ ಅರ್ಥ ಮಾಡ್ಕೊಳ್ಳೋಂಗೆ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಓವರ್ ಆಲ್ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಲೋಕೇಶ್ ಅಂತ. ನಾನು ಇಲ್ಲೇ ಬೆಂಗಳೂರು ಉತ್ತರಹಳ್ಳಿಯಿಂದ ಬಂದಿದ್ದೀನಿ. ಓಕೆ. ಮಿಲಿಯನರ್ಸ್ ಗ್ರೂಪ್ ಬಗ್ಗೆ ನಿಮಗೆ ಗೊತ್ತಾಯಿತು? ನನಗೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಸರ್ಚ್ ಮಾಡ್ತಾಯಿದ್ದೆ. ಯಾಕಂದರೆ ನಮ್ಮ ಶೇರ್ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಾಗ ಯಾವ್ದು ಬೆಟರ್ ಇದೆ ಅಂತ ಸೆಲೆಕ್ಷನ್ ಮಾಡಬೇಕಾದ್ರೆ ಸರ್ಚ್ ಮಾಡ್ತಿದ್ದಾಗ ನಾನು ಬೇರೆ ಒಂದು 2-3 ಇವೆಂಟ್ಗಳು ಅಟೆಂಡ್ ಮಾಡಿದ್ದೀನಿ ಬೇರೆ ಕಡೆ. ಇದು ಬೆಟರ್ ಅಂತ ಅನಿಸ್ತು. ಅವ್ರ ಟಾಕಿಂಗು ಅವರೆಲ್ಲನೂ ಅದಕ್ಕೆ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಿದ್ದೀನಿ. ಓಕೆ ಸರ್, ಆಲ್ರೆಡಿ ಇವಾಗ ನೀವು 3 days ವರ್ಕ್ಶಾಪ್ ಮಾಡಿದ್ದೀರಾ. ಈ ವರ್ಕ್ಶಾಪ್ ಅಲ್ಲಿ ಅಟೆಂಡ್ ಮಾಡಿದ್ಮೇಲೆ ಇವಾಗ ನಿಮಗೆ ಪ್ರೀವಿಯಸ್ ಆಲ್ರೆಡಿ ನೀವು ಟ್ರೇಡರ್ ಇರೋದ್ರಿಂದ ನಿಮ್ಮ ಬಿಗ್ಗೆಸ್ಟ್ ಸ್ಟ್ರಗಲ್ ಏನಾಗಿತ್ತು, ಆ ಸ್ಟ್ರಗಲ್ಗೆ ಸೊಲ್ಯೂಷನ್ ಸಿಕ್ಕಿದ್ಯಾ ಅನ್ನೋದು? ಖಂಡಿತ ಸಿಕ್ಕಿದೆ. ನಾನು ಮುಂಚೆ ಸ್ಟ್ರಗಲ್ ಹೆಂಗೆ ಮಾಡ್ತಾಯಿದ್ದೆ, ಏನಾಗ್ತಿದೆ ಅಂದರೆ ಇಷ್ಟೊಂದು ಡೀಟೇಲ್ಸ್ ಹೇಳ್ಕೊಟ್ಟಿಲ್ಲ. ಅವರೊಂದು ಇಂಡಿಕೇಶನ್ ಕೊಟ್ಟಿದ್ರು, 3-4 ಇಂಡಿಕೇಶನ್ ಕೊಟ್ಟಿದ್ರು. ಅದ್ರ ಮೇಲೆ ಬೇಸ್ ಮೇಲೆ ಮಾಡ್ತಾಯಿದ್ದೆ. ಬಟ್ ನನಗೆ ಡಿಸೈಡ್ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ, ಮತ್ತು ಅದು ಕ್ಯಾಚ್ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ತುಂಬ ಫೇಸ್ ಮಾಡಿದ್ದೀನಿ, ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದೀನಿ. ಹೌದು. ಅದಾದಮೇಲೆ ಇವರು ಇಲ್ಲಿ ಬಂದು ನಮಗೆ ಇಂಡಿಕೇಶನ್ಸ್ ತುಂಬ ಹೇಳ್ಕೊಟ್ಟಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರು ನಮ್ಮ ಜೊತೆಗೇ ತೋರಿಸ್ತಾ ಆನ್ಲೈನಲ್ಲಿ ಅಂದರೆ ನಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಹೌದು, ಖಂಡಿತ ಅದು ನಮ್ಗೆ ತುಂಬ ಯೂಸ್ ಆಯಿತು. ಸರ್, ಈಗ ಈ 3 days ವರ್ಕ್ಶಾಪ್ ಅಲ್ಲಿ ನಿಮಗೆ ಯಾವ ಮೂಮೆಂಟ್ ಅಲ್ಲಿ ನಿಮ್ಗೆ ಅನ್ನಿಸ್ತು ಎಸ್ ಐ ಕ್ಯಾನ್ ಡೂ ಮೇಕ್ ಪ್ರಾಫಿಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ? ಸರ್, ಫಸ್ಟ್ 2 ದಿವಸ ಅವರು ಸ್ಪೀಚ್ ಎಲ್ಲ ಕೊಟ್ಟರು, ಹಳೇದೆಲ್ಲ ಕೊಡ್ತಾಯಿದ್ರು. ಅಂದರೆ ಪ್ರೀವಿಯಸ್ದಲ್ಲಿ ಏನೇನಾಗಿತ್ತು, ಎಸ್ಟರ್ಡೇ ಏನಾಗಿತ್ತು, 1 week ಏನಾಗಿತ್ತು, 1 month ಏನಾಗಿತ್ತು, ಅದ್ರ ಬಗ್ಗೆ ಎಲ್ಲ ಕೊಡ್ತಾಯಿದ್ರು. ಥರ್ಡ್ ಡೇ ಲಾಸ್ಟ್ ಡೇ ಬಂದು ಲೈವಲ್ಲಿ ಕೊಡ್ತಾಯಿದ್ರು ನಮಗೆ. ಅಂದರೆ ಎಸ್ಟರ್ಡೇ ಬಂದು ಡಿಸೈಡ್ ಮಾಡಿದ್ವಿ, ಇದು ಮಾರ್ಕೆಟ್ ಈ ಥರ ಆಗುತ್ತೆ, ಇದು ಮಾರ್ಕೆಟ್ ಈ ಥರ ಆಗುತ್ತೆ ಅಂತ ಒಂದು ಡಿಸೈಡ್ ಮಾಡಿ ಒಂದು 3 ಮಾರ್ಕೆಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ. ಅಂದರೆ ನಮ್ಮ ಜೊತೆ ಅವ್ರ ಜೊತೆ ಸೇರಿ ನಾವು ಸೆಲೆಕ್ಟ್ ಮಾಡಿದ್ವಿ. ಅದೇ ಸೆಲೆಕ್ಷನಲ್ಲಿ ನಾವು ಯಾವಾಗ ತೊಗೊಬೇಕು, ಆ ಸೆಲೆಕ್ಷನ್ ಓಕೆ, ಸೆಲೆಕ್ಷನ್ ಆದಮೇಲೆ ನಾವು ಯಾವಾಗ ತೊಗೊಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಒಂದು ಗೈಡ್ಲೈನ್ ಕೊಟ್ರಿ.
ಆ ಗೈಡ್ಲೈನ್ ಬಂದು ನಮ್ಗೆ ಮುಂಚೆ ಗೊತ್ತಾಗ್ತಾ ಇರಲಿಲ್ಲ. ಒಂದು 2-3 ಕ್ಯಾಂಡಲ್ ಮೇಲೆ ಹೋಯ್ತಾ ಓಕೆ ಎಕ್ಸಿಟ್ ಎಂಟ್ರಿ ಆಗ್ತಾ ಇದ್ವಿ, ಮತ್ತೆ ಇಮಿಡಿಯೇಟ್ಲಿ ಒಂದು ಹೋಗ್ತಾ ಇತ್ತು ಇಲ್ಲ ರಿಟರ್ನ್ ವಾಪಸ್ ಬರ್ತಾ ಇತ್ತು. ಅದು ಇವಾಗ ನಾನು ಫುಲ್ ಕ್ಲಾರಿಟಿ ಇದ್ದೀನಿ, ಯಾವಾಗ ಎಕ್ಸಿಟ್ ಆಗಬೇಕು ಯಾವಾಗ ಎಂಟ್ರಿ ಆಗಬೇಕು, ನಾನು ಪಕ್ಕ ಪ್ರಿಪೇರ್ ಆಗಿದ್ದೀನಿ. ವೆರಿ ಗುಡ್ ಸರ್. ಸರ್ ಈಗ ವರ್ಕ್ಶಾಪ್ ಆದ್ಮೇಲೆ ಬಿಫೋರ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಿತ್ತು, ಇವಾಗ ಈಗಿನ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ? ಬಿಫೋರ್ ಅಂದರೆ ನಾನು ಸೆಂಟ್ರಲ್ ಗೋಡೆ ಮೇಲೆ ನಿಂತ್ಬಿಟ್ಟಿದೆ, ಆ ಕಡೆನಿಲ್ಲ ಈ ಕಡೆನಿಲ್ಲ, ಇಲ್ಲ ಹಿಂಗೆ ಹೋಗ್ಬೇಕಾ ಇಲ್ಲ ಹಂಗೆ ಹೋಗ್ಬೇಕಾ ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಇವಾಗ ಇವರು ಕಾನ್ಫಿಡೆನ್ಸ್ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ವಿತಿನ್ 1 ಮಂತ್ ಒಳಗಡೆ ನಾನು ಮಾಡಿದ್ದೀನಿ ಅಂತ ಮಾಡ್ತಾ ಅವ್ರು ಹೇಳ್ಕೊಟ್ಟಿರೋದೆಲ್ಲ ನಾನು ಫಾಲೋಅಪ್ ಮಾಡ್ಕೊಂಡು ಏನಾಗಿದೆ ಅಂದರೆ ನೆಕ್ಸ್ಟ್ ಫ್ಯೂಚರ್ಗೆ ನಾನು ಟೋಟಲಿ ನನ್ನ ಆಕ್ಟಿವಿಟೀಸು ನಾನು ಏನೇನು ಮಾಡ್ತಾ ಇದ್ದೀನಿ ಟೋಟಲಿ ನನ್ನ ಲೈಫೇ ಚೇಂಜ್ ಆಗುತ್ತೆ. ವೆರಿ ಗುಡ್ ಸರ್. ಸರ್ ಹಾಗೇನೆ ಇವಾಗ ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ನೀವು ಮಿಲಿಯನರ್ಸ್ ಗ್ರೂಪ್ ಜೊತೆ ಸೇರಿದ ಮೇಲೆ ನಿಮ್ಗೆ ಏನಾಯ್ತು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂತ? ಸರ್ ಅವರು ಪದೇ ಒಂದು ಮಾತು ಹೇಳ್ತಾ ಇದ್ರು, ಮೋಹನ್ ಸರ್ ಏನು ಹೇಳ್ತಾರೆ ಇನ್ನು ಮಿಲೇನಿಯಂ ಗ್ರೂಪ್ ಅಂತ ಹೇಳ್ತಾರೆ, ಮಿಲೇನಿಯಂ ಫ್ಯಾಮಿಲಿ ಅಂತ ಹೇಳ್ತಾರೆ. ಅದಂತೂ ತುಂಬ ಹಾರ್ಟ್ ಟಚ್ ಆಯಿತು. ಬಟ್ ಅವ್ರು ಅದೇ ಥರನೇ ಯಾವುದು ಮುಚ್ಚುಮರೆ ಇಲ್ಲದೆ ಅವ್ರು ಬೋರ್ಡ್ ಮೇಲೆ ನಿಂತ್ಕೊಂಡು ಹೇಳ್ಬೇಕಾದ್ರೆ ಮುಚ್ಚುಮರೆ ಇಲ್ದೇ ಕರೆಕ್ಟಾಗಿ ನಮ್ಮ ಮೈಂಡಲ್ಲಿ ಏನು ಥಾಟ್ ಓಡ್ತಾ ಇದೆಯೋ ನನಗೆ ಓಕೆ ಇದು ಡೌಟ್ ಇರ್ಬೋದು ಅನ್ನೋ ಆ ಟೈಮ್ಗೆ ವಿತಿನ್ ನೆಕ್ಸ್ಟ್ ವರ್ಷ ಹೇಳೋಷ್ಟರಲ್ಲಿ ಅದು ನಾವೇನು ಥಿಂಕ್ ಮಾಡಿದ್ವಿ ಅದನ್ನು ಅವ್ರು ಹೇಳ್ತಾ ಇದ್ರು. ಅದರಲ್ಲಿ ನಮಗೆ ಯಾವುದೋ ಒಂದು 10 ಡೌಟ್ ಇರೋದ್ರಲ್ಲಿ 5-6 ಡೌಟ್ ನಮ್ಗೆ ಬಂದಿರೋ ಡೌಟ್ನೇ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದಾದಮೇಲೆ ಯಾರಿಗೋ 1-2 ಡೌಟ್ ಬರೋದನ್ನ ಡೌಟ್ ಕೇಳ್ತಾ ಇದ್ರು, ಇಮಿಡಿಯೇಟ್ಲಿ ಸಾಲ್ವ್ ಮಾಡ್ತಾ ಇದ್ರು. ವೆರಿ ಗುಡ್ ಸರ್. ಈ ಪ್ರೋಗ್ರಾಮ್ನ ಬೇರೆ ರೆಕಮೆಂಡ್ ಮಾಡೋದಾದ್ರೆ ಯಾವ ರೀಸನ್ಸ್ ಮೇಲೆ ರೆಕಮೆಂಡ್ ಮಾಡ್ತೀರಾ ನೀವು? ಸರ್ ದುಡ್ಡು ಬೇಕು ಅಂತ ಎಲ್ಲರಿಗೂ ಗೊತ್ತು, ಯಾವ ಥರ ಮಾಡ್ಬೇಕಂತ ಗೊತ್ತಿಲ್ಲ ಯಾರಿಗೂ. ಯಾವ ಥರ ಮಾಡ್ಬೇಕಂತಂದರೆ ಶೇರ್ ಮಾರ್ಕೆಟಲ್ಲಿ ದುಡ್ಡು ಅಂತೂ ಇದೆ, ಕೊಳಿತಾ ಇದೆ, ಅದನ್ನು ಯಾವ ಥರ ತೆಗಿಬೇಕಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಗೊತ್ತಿರೋದು ಬಂದು ಬಿಗ್ ಮಿಲಿಯನ್ ಗೊತ್ತು, ಪ್ಲಸ್ ಅವ್ರಿಗೆ ಯಾರ್ಯಾರು ಎಕ್ಸ್ಪೀರಿಯನ್ಸ್ ಇದ್ದಾರೋ ಯಾರು ಅದ್ರಿಗೆ ಒಳಗಿದ್ದಾರೋ ಅವ್ರಿಗೆ ಅಷ್ಟೇ ಗೊತ್ತಾಗುತ್ತೆ. ನಮ್ಮಂಥವ್ರು ಯಾರು ಗೊತ್ತಾಗಲ್ಲ. ನಮ್ಮಂಥವ್ರು ಗೊತ್ತಾಗಬೇಕಂದ್ರೆ ಈ ಥರ ಪ್ಲಾಟ್ಫಾರ್ಮ್ ಮೇಲೆ ಬಂದರೆ ಪಕ್ಕ ಗೊತ್ತಾಗುತ್ತೆ. ನಾವು ಅವ್ರು 10,000 ತಗೊಂಡ್ರೆ ನಾವು 5,000 ತಗೋತೀವಿ, ಅವ್ರು 50,000 ತಗೊಂಡ್ರೆ ನಾವು 20,000 ತಗೋತೀವಿ. ಬಟ್ ಬ್ಯಾಲೆನ್ಸಿಂಗಲ್ಲೇ ಹೋಗ್ತೀವಿ, ಗ್ಯಾರಂಟಿ ಹೋಗ್ತೀವಿ, ಯಾಕಂದರೆ ಆ ಥರ ಟ್ರೈನಿಂಗ್ ಆ ಥರ ಇದೆ. ವೆರಿ ಗುಡ್ ಸರ್. ಸರ್ ಇವಾಗ ಲಾಸ್ಟ್ ಆಗಿ ಒಂದು ಸೆಂಟೆನ್ಸ್ ಅಲ್ಲಿ ಮಿಲಿಯನರ್ಸ್ ಗ್ರೂಪ್ ಬಗ್ಗೆ ಹಾಗೆ ಮೋಹನ್ ಸರ್ ಬಗ್ಗೆ ಹೇಳೋದಾದ್ರೆ ಏನಾದ್ರು? ಸರ್ ಅವ್ರು ಎಂಟೈರ್ ಫ್ಯಾಮಿಲಿ ಅಂತ ಹೇಳಿದ್ದಾರೆ, ಅವರು ಅದನ್ನು ಪ್ರಾಮಿಸ್ ಕೂಡ ಮಾಡಿದ್ದಾರೆ ಲೈಫ್ ಲಾಂಗು ಜೊತೆಲಿ ಇರ್ತೀವಿ ಅಂತ. ನಾವು ಅದೇ ಥರನೇ ಅವ್ರ ಜೊತೆನೇ ಇರ್ತೀವಿ, ಬೇರೆ ಇನ್ನೆಲ್ಲೂ ಹೋಗೋದಿಲ್ಲ, ಬೇರೆ ತಾಟ ಇಲ್ಲ ನಮ್ಮ ಹತ್ರ. ವೆರಿ ಗುಡ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗುಡ್ ಲಕ್ ಫಾರ್ ಯುವರ್ ಟ್ರೇಡ್ ಸರ್. ಥ್ಯಾಂಕ್ ಯು. ಹಲೋ ಸರ್, ವೆಲ್ಕಮ್ ಟು ಮಿಲೇನಿಯರ್ಸ್ ಗ್ರೂಪ್ ಸರ್. ಸೊ ನಿಮ್ಮ ಒಂದು ಕಿರು ಪರಿಚಯ ಸರ್. ನನ್ನ ಹೆಸರು ರಾಕೇಶ್ ಪಾಟೀಲ್ ಅಂತ. ನಾನು ಬಂದಿದ್ದು ಜಮಖಂಡಿಯಿಂದ. ಓಕೆ. ಬಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸೂಪರ್ ಮಾರ್ಕೆಟ್. ಓಕೆ ಸರ್, ನಮ್ಮ ಒಂದು ವರ್ಕ್ಶಾಪ್ ಬಗ್ಗೆ ನಿಮ್ಗೆ ಯಾವ ರೀತಿ ಗೊತ್ತಾಯ್ತು ಸರ್? ಯೂಟ್ಯೂಬಲ್ಲಿ ಗೊತ್ತಾಯಿತು, ಫೇಸ್ಬುಕ್ಕಲ್ಲಿ ಗೊತ್ತಾಯಿತು. ಒಂದು ಲೈವ್ ವೆಬಿನಾರ್ ಸರ್ದು SMS ಬಂದಿತ್ತು, ಅದರಲ್ಲಿ 6:45 to 10:30 ಇತ್ತು, ಅದರಲ್ಲಿ ನೋಡ್ಕೊಂಡು. ರೈಟ್ ಸರ್. ಸೊ ನಮ್ಮ ಒಂದು ಮಿಲೇನಿಯರ್ಸ್ ಗ್ರೂಪ್ ಸೇರೋಕ್ಕಿಂತ ಮುಂಚೆ ನಿಮ್ಮ ಒಂದು ಬಿಗ್ಗೆಸ್ಟ್ ಸ್ಟ್ರಗಲ್ ಅನ್ನೋದು ಇದ್ದೇ ಇರುತ್ತೆ ಲೈಫಲ್ಲಿ. ಸೊ ಅದು ನಿಮ್ಗೆ ಯಾವ ರೀತಿ ಇತ್ತು, ಸೊ ಅದನ್ನ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿರ್ಬೋದಾ ಸರ್? ಸ್ಟ್ರಗಲ್ ಅಂದ್ರೂ ಇದ್ದೇ ಇತ್ತು. ಬಟ್ ಟ್ರೇಡಿಂಗ್ ಅಂತ ತುಂಬಾ ಜನದ ಕೇಳಿದ್ದೇವೆ. ಬಟ್ ನಾವು ಯಾರಿಗಾದ್ರೂ ಟ್ರೇಡಿಂಗ್ ಮಾಡೋಣ ಅಂತಂದಾಗ ಲಾಸ್ ಆಗುತ್ತೆ ಬೇಡ, ಯಾಕೆ ಲಾಸ್ ಆಗುತ್ತೆ ಬೇಡ, ಹೋಗ್ಬೇಡ, ಅದರಷ್ಟು ಡೇಂಜರ್ ಯಾವುದು ಅಲ್ಲ, ಕೈ ಸುಟ್ಕೊಂಡವ್ರು ಜಾಸ್ತಿ, ಗಳಿಸಿದವ್ರು ಯಾರು ಇಲ್ಲ, ಆಸ್ತಿ ಮಾಡಿದವ್ರು ಯಾರು ಇಲ್ಲ ಅಂತಂದು ಹೇಳಿದ್ರು. ಆಯ್ತು, ಹಾಗಾಗಿ ಬಿಟ್ಟು ಇಲ್ಲಿ ಲಾಸ್ಟಿಗೆ 2026ಕ್ಕೆ ಜಾಯಿನ್ ಮಾಡಂಗಾಯ್ತು. ಓಕೆ ಸರ್. ಅಂದ್ರೆ ಈಗ ನೀವು ಹೇಳಿದ್ರಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ರಿಸ್ಕಿ ಅಂತ ಬೇರೆ ಸೊ ಈಗ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರು ಕಳೆದು ಸೊ ಈಗ ನಾನು ಈಗ ಕಲಿಬಹುದು ಅನ್ನೋ ರೇಂಜ್ ಅಲ್ಲಿ ಏನಾದ್ರು ಇಲ್ಲ, ಮೇನ್ ಯೂಟ್ಯೂಬ್ ಅದು ಇದು ಫ್ರೆಂಡ್ಸ್ ನೋಡಿ ಯಾರೋ ಟಿಪ್ಸ್ ಕೊಡ್ತಾರೆ ಅಂತ ಅದು ವಾಟ್ಸಪ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ತಗೊಂಡು ಸುಮಾರು ಲಾಸ್ ಆಗಿದ್ದೇವೆ. ಓಕೆ. ಲಾಸ್ ಇನ್ನೂ ಕಂಡಿದ್ದೇನೆ, ಪ್ರಾಫಿಟ್ ಕಂಡಿದ್ದೇನೆ. ಆಮೇಲೆ ತಿರ್ಗಾ ಬಂದಿದ್ದು ಪ್ರಾಫಿಟ್ ಬೆಳಿಗ್ಗೆ ಬರ್ತಾ ಇತ್ತು, ಆಮೇಲೆ ತಿರ್ಗಾ ಓವರ್ ಟ್ರೇಡ್ ಅದ್ರ ಮಧ್ಯಾಹ್ನ ಮೇಲೆ ಹಾಕಿದಾಗ ಪ್ರಾಫಿಟ್ ಪ್ಲಸ್ ನಮ್ ಕ್ಯಾಪಿಟಲ್ ಎರಡು ಕೂಡಿ ಒಟ್ಟಿಗೆ ಹೋಗ್ತಾ ಇತ್ತು. ಓಕೆ ಸರ್. ಸೊ ಒನ್ ಮೂಮೆಂಟ್ ಸರ್, ನಮ್ಮ ಒಂದು ವರ್ಕ್ಶಾಪ್ ಅಲ್ಲಿ ಒಂದು ಫೆಲ್ಟ್ ಐ ಮೀನ್ ಐ ಕ್ಯಾನ್ ಡೂ ದಿಸ್ ಅನ್ನೋ ಒಂದು ಮೂಮೆಂಟ್ ಏನಾದ್ರು ಉಂಟಾ ಸರ್? ಗ್ಯಾರಂಟಿ. ಅದು ಮುಂಚೆನೇ ಇದ್ದಿಲ್ಲ, ಇವಾಗ ಏನು 3 days ವರ್ಕ್ಶಾಪ್ ಇವತ್ತು ಮುಗೀತಲ್ಲ, ಇವತ್ತಿಗೆ ಅನಿಸ್ತಾ ಇದೆ ಮಾಡ್ಬೋದಪ್ಪ, ಏನಾದ್ರು ಬಿಸ್ನೆಸ್ ನಲ್ಲಿ ಜಾಬ್ಗಿಂತ ಇದರಲ್ಲಿ ಜಾಸ್ತಿ ದುಡ್ಡು ಮಾಡ್ಬೋದು ಮಾರ್ಕೆಟ್ದಲ್ಲಿ. ಅದೇ ಸರ್ ಹೇಳ್ತಿದ್ರು 8 ಲಕ್ಷ ಕೋಟಿ ಎಷ್ಟೋ 4,500 ಲಕ್ಷ ಕೋಟಿ ಫಂಡ್ಸ್ ಇದೆ, ಯಾರು ಬೇಕಾದ್ರೆ ಎತ್ಕೋಬಹುದು ಅಂತಂದ. ಮತ್ತೆ ಇಷ್ಟು ಕೋಟಿ ಫಂಡ್ಸ್ ಇಲ್ಲಿ ಇದೆ ಅಂದ್ರೆ ನಾವ್ ಯಾಕೆ ಮಾಡಬಾರ್ದು, ಅವ್ರು ಮಾಡ್ತಾ ಇದ್ದಾರೆ ನಾವ್ ಯಾಕೆ ಮಾಡಬಾರ್ದು ಅನ್ನೋದು ಒಂದು ಕಾನ್ಫಿಡೆಂಟ್ ಬಂತು. 100% ಕಾನ್ಫಿಡೆನ್ಸ್ ಸೂಪರ್ ಆಗಿದೆ ಅಂತ ಹೇಳ್ತಿದೆ. ಸೊ ಆನಂತರ ಸರ್, ನಮ್ಮ ಒಂದು ವರ್ಕ್ಶಾಪ್ ಅಲ್ಲಿ ನಿಮ್ಮ ಒಂದು ಇಂಪ್ರೂವ್ಮೆಂಟ್, ನಿಮ್ಮಲ್ಲಿ ಆಗಿರುವಂತ ಇಂಪ್ರೂವ್ಮೆಂಟ್ ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಎಸ್ ಸರ್. ಇಷ್ಟೇ ಒಂದು ಮತ್ತೇನಿದ್ರೆ ಮುಂಚೆ ಕಾನ್ಫಿಡೆಂಟ್ ಅಷ್ಟಿದ್ದಿಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಬಟ್ ಮೋಹನ್ ಸರ್ ಹೇಳಿದ್ಮೇಲೆ ರೂಲ್ಸ್ ಎಲ್ಲ ಓದಿ ಆಮೇಲೆ ಪೊಸಿಷನ್ ಆಗಿರ್ಲಿ ಯಾವುದೇ ಆಗಲಿ ಟ್ರೇಡ್ ತಗೋಬಹುದು.
ರೂಲ್ಸ್ ಗೊತ್ತಿರಲಾರ ಟ್ರೇಡ್ ಇದ್ರೆ 100% ಲಾಸ್ ಆಯ್ತು ಅಂತ ಗೊತ್ತಾಯ್ತು. ಕರೆಕ್ಟ್ ಸರ್. ಹಾಗಾದ್ರೆ ಸೊ ಇದೆಲ್ಲ ಸೇರಿಸಿ ಒಂದು ಕ್ವಶನ್ ಕೇಳೋದಾದ್ರೆ ಹೌ ಕಾನ್ಫಿಡೆಂಟ್ ಯು ಆರ್ ಇನ್ ಟ್ರೇಡಿಂಗ್ ಸರ್? ನಿಮ್ಮ ಒಂದು ಟ್ರೇಡಿಂಗ್ ಜರ್ನಿಯಲ್ಲಿ ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಸರ್? ಫುಲ್ ಕಾನ್ಫಿಡೆಂಟ್ ಇವಾಗ. ಓವರ್ 100% ಓವರ್ ಕಾನ್ಫಿಡೆಂಟ್ ಅಂದ್ರೆ ಪರವಾಗಿಲ್ಲ, ಮಾಡೇ ಮಾಡ್ತೀನಿ ನಾನು ಕಾನ್ಫಿಡೆಂಟ್ ಬಂದಿದೆ ಇವಾಗ. ಎಸ್ ಸರ್. ಮುಂಚೆ ಇದ್ದಿಲ್ಲ ಬಟ್ ಇವಾಗ ಬಂದಿದೆ ಸರ್ ಕಡೆ ಬಂದ ಮೇಲೆ. ಎಸ್ ಸರ್. ಸೊ ಮನುಷ್ಯಗೆ ವಿಶ್ವಾಸ ಅನ್ನೋದೊಂದು ಬೇಕಾಗಿರುತ್ತೆ. ಸೊ ಅದ್ರಲ್ಲಿ ನಿಮ್ಮಲ್ಲಿ ಕಾಣಿಸ್ತಿದೆ ಸರ್. ಇನ್ನೂ ಒಂದು ಏನು ಅನ್ನೋದಾದ್ರೆ ವೈ ಶುಡ್ ಸಮನ್ ಟ್ರಸ್ಟ್ ದಿಸ್ ಟ್ರೈನಿಂಗ್? ಅಂದ್ರೆ ಯಾಕೆ ಬೇರೆ ಅದರ್ಸ್ ನಮ್ಮ ಒಂದು ಟ್ರೈನಿಂಗ್ ನ ಯಾಕೆ ಟ್ರಸ್ಟ್ ಮಾಡಬೇಕು? ಎಸ್ ಸರ್. ಯಾಕೆ ಅಂದ್ರೆ ಬೇರೆದವ್ರು ಏನ್ ಮಾಡ್ತಾರೆ, ಥಿಯರಿ ಕ್ಲಾಸ್ ಹೇಳ್ತಾರೆ. ಶುಕ್ರವಾರ ಶನಿವಾರ ರವಿವಾರ ಸುಟ್ಟಿ ದಿನ 2-3 ದಿನ ಟ್ರೈನಿಂಗ್ ಮಾಡ್ತಾರೆ. ಬಟ್ ಲೈವ್ ಕ್ಲಾಸ್ ಅಲ್ಲಿ ಡೈರೆಕ್ಟ್ ತಗೊಂಡು ನಮ್ಮ ಎದುರುಗಡೆ ಯಾರು ಮಾಡಿಲ್ಲ, ಸರ್ ಫಸ್ಟ್ ಮಾಡಿದ್ದು. ನಾನು 2-3 ಕ್ಲಾಸ್ ಹೋಗಿದ್ದೇನೆ, ಬೇರೆ ಕ್ಲಾಸಸ್ ಹೋಗಿದ್ದೇನೆ, ಬಟ್ ಯಾರು ಲೈವ್ ಅಲ್ಲಿ ಮಾಡಲ್ಲ. ಬರೀ ಕ್ಲಾಸ್ ಹೇಳ್ತಾರೆ, ಇಷ್ಟು ಮಾಡಿದ್ದೇನೆ ಅಷ್ಟು ಮಾಡಿದ್ದೇನೆ ಪ್ರಾಫಿಟ್ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಪಕ್ಕಕ್ಕೆ ಕೂತು ಇಷ್ಟು ಮಾಡ್ತಾ ಇದ್ದೀನಿ ನೋಡಿ, ನೀವು ಹಾಕಿ ನಾನು ಹಾಕ್ತೀನಿ ಅಂತ ಯಾರು ಹೇಳಿಲ್ಲ ಸರ್ ಇಲ್ಲಿವರೆಗೆ. ಅದಕ್ಕೆ ನಿಮ್ದು ಜಾಸ್ತಿ ಟ್ರಸ್ಟ್ ಮಾಡ್ತಾ ಇರೋದು. ರೈಟ್ ಸರ್. ಸೊ ಅಂದ್ರೆ ಪ್ರಾಕ್ಟಿಕಲಿ ನಾವು 100% ಅದು ಯಾಕೆ ಪ್ರಾಕ್ಟಿಕಲ್ ಅಂದ್ರೆ ಅವ್ರ ಸರಸ್ವತಿ ಸ್ಟ್ರಾಂಗ್ ಇದೆ ಸರ್. ಮಾತಾಡಿದ್ರೆ ಅವ್ರ ಸರಸ್ವತಿ ಸ್ಟ್ರಾಂಗ್ ಇದೆ. ನಾಲೆಡ್ಜ್ ಇಸ್ ದ ಪವರ್. Yes. ಕರೆಕ್ಟ್ ಸರ್. ರೈಟ್ ಸರ್. ಸೊ ವಾಟ್ಸ್ ಒನ್ ಥಿಂಗ್, ಈಗ ಟ್ರೇಡರ್ ಅಂತ ಬಂದಾದ್ಮೇಲೆ ಅವರು ಒಂದು ಏನೋ ಟಾಪಿಕ್ ಕಲೀಲೇಬೇಕು, ಕರೆಕ್ಟಾ? ಸೊ ಅದು ಯಾವ ಒಂದು ಟೆಕ್ನಿಕ್ ಇರ್ಬೋದು ಸರ್, ಟಾಪಿಕ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಕೆಲವರು ಔಟ್ಸೈಡ್ ಕಲಿಬಹುದು, ಆನ್ಲೈನ್ ಕಲಿಬಹುದು, ಯಾರೋ ಹೇಳಿದ್ ಕಲಿಬಹುದು. ಅದರಲ್ಲಿ ನೀವು ಹೇಳಿದ್ರಿ ಆಲ್ಮೋಸ್ಟ್ ಎಷ್ಟೊಂದು ಜನ ರಿಸ್ಕು ಅಂತ ಹೇಳಿದ್ರು. ಈ ರಿಸ್ಕು ಅನ್ನೋ ಬದಲಾಗಿ ಯಾವ ಒಂದು ಟಾಪಿಕ್ ನ ಕಲ್ತ್ರೆ ಅವರು ಆ ಒಂದು ಏನೋ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ತಾರೆ? ತ್ರಿಬಲ್ ಅಂದ್ರೆ ಟೆಕ್ನಿಕ್ ನ ನೀವು ಹೇಳ್ತಾ ಇದ್ದೀರಾ. ಸೊ ಹಾಗಂತ ಅಂದ್ರೆ ನಾವೊಂದು ಸ್ಟೇಟ್ಮೆಂಟ್ ನಾವು ಕೊಡ್ಬೋದಾಗಿರುತ್ತೆ. ಅಂದ್ರೆ ಪ್ರಾಕ್ಟಿಕಲಿ ಕಲಿಬೇಕಾಗಿರುತ್ತೆ, ಎಕ್ಸಾಕ್ಟ್ ರೂಲ್ಸ್ ಇನ್ ಎಂಟ್ರಿ, ರೂಲ್ಸ್ ಇನ್ ಎಕ್ಸಿಟ್, ಎಥಿಕಲಿ ಅಂಡ್ ಎಮೋಷನಲಿ. ಅಷ್ಟನ್ನ ಕಲ್ತ್ರೆ ನಾವು ಟ್ರೇಡರ್ ಆಗ್ಬೋದಾ ಸರ್? ಎಥಿಕಲಿ ಅಂಡ್ ಎಮೋಷನಲಿ ಮೇನ್. ಎಸ್ ಸರ್. ಸೊ ಈ ಓವರ್ ಆಲ್ ಜರ್ನಿಯಲ್ಲಿ ನಿಮ್ಮ ಒಂದು ಬಿಗ್ಗೆಸ್ಟ್ ಒಂದು ಲರ್ನಿಂಗ್ ಏನಿರ್ಬೋದು ಸರ್? ಬಿಗ್ಗೆಸ್ಟ್ ಲರ್ನಿಂಗ್ ನಮ್ಮ ವರ್ಕ್ಶಾಪ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ನಮ್ಮ ವರ್ಕ್ಶಾಪ್ ಅಲ್ಲಿ ಆಗಿರ್ಬೋದು, ಇದರಲ್ಲೆಲ್ಲ ನಾನು ನೋಡೋದಾದ್ರೆ ಸೊ ಒಂದು ಲರ್ನಿಂಗ್ ನೀವೇನ್ ಕಲ್ತ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ನಿಮ್ಗೆ ಹೇಳ್ತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ 100% ನಾವು ಏನೋ ರಿಸ್ಕ್ ಅಂತೂ ಇದ್ದೇ ಇದೆ, ಕರೆಕ್ಟ್ ಅಲ್ಲ ಸರ್? ಅದರಲ್ಲಿ ನಿಮ್ಮ ಒಂದು ಲರ್ನಿಂಗ್ ಅಂದ್ರೆ ಅವ್ರ 100% ಸರ್ ಹೇಳ್ದಂಗೆ ₹1 ರಿಸ್ಕ್ ಇದೆ, ₹3 ಪ್ರಾಫಿಟ್ ಇದೆ. ಕರೆಕ್ಟ್ ಸರ್. ₹1 ರಿಸ್ಕ್ $3 ಪ್ರಾಫಿಟ್ ತೊಳಕ್ಕೆ ಅಡ್ಡಿಲ್ಲ, ಬಟ್ ಎಲ್ಲದರಲ್ಲೂ ರಿಸ್ಕ್ ಇರುತ್ತೆ. ಬಟ್ 1:3, 1:5 ಬಂದಾಗೆ ಅವಾಗ ಅದನ್ನೇ ಮಾಡ್ಬೇಕಾಗತ್ತೆ. ಕರೆಕ್ಟ್ ಸರ್. ಸೊ ಲಾಸ್ಟ್ ಕ್ವಶನ್ ಸರ್ ನಿಮಗೋಸ್ಕರ, ನಮ್ಮ ಒಂದು MG ಜೊತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ಓವರ್ ಆಲ್ ಎಕ್ಸ್ಪೀರಿಯನ್ಸ್ 3 ದಿನದ ಎಕ್ಸ್ಪೀರಿಯನ್ಸ್ ವರ್ಕ್ಶಾಪ್ ಬಗ್ಗೆ, ಸರ್ ಬಗ್ಗೆ ಆಗಿರ್ಬೋದು ಅಂಡ್ ನಮ್ಮ ಟೀಮ್ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ಏನೋ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಸರ್? ಇಲ್ಲ, ಚೆನ್ನಾಗಿದೆ ಸರ್. ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಬೇಕಾದವ್ರು ಬರ್ತಿದ್ರು, ಒಟ್ಟೆ ಸಿಟ್ ಆಗಲ್ಲ. 10 ಸಲ ಕ್ವಶನ್ಗೆ ಏನು ಕರೆಕ್ಟ್ ಆಗಿ ಹೇಳ್ತಾರೆ. ವೆರಿ ಗುಡ್ ಟೀಮ್. ಸರ್ದು ಹಾಗೆ ಇದೆ. ಸರ್ ಜೊತೆ ಸರ್ಗಿಂತ ಹೆಚ್ಚು ಎಫರ್ಟ್ ನಿಮ್ ಟೀಮ್ ಇದೆ ಮೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ಟೀಮ್ ಇದೆ, ಚೆನ್ನಾಗಿದೆ ಟೀಮ್ ಸರ್. Yes, this is all about. Thank you so much sir. Thank you. Namaskar. Welcome to Millennials Group sir. So please introduce yourself. Sir, my name is Keshav Murthy. Yes sir. I'm coming from Vivek Nagar. Okay sir. Okay. Earlier I was working in IT company. So they removed from me. Okay. I don't know what is the reason. I don't know. So from that day onwards, I'm still struggling. I'm not able to get the job. Right. And we are really financially very weak. I'm the only person to look after my family. Okay. And my father is no one is there. Okay. So I have to take care of my wife and my 2 children. Right sir. So I'm struggling for going for work, trying for work. So I'm not able to find the work. So this Millennial Group, I have seen someone has sent a link. I don't know who is that in WhatsApp. After that I come to know in YouTube and all. And once first time I attended, but I discontinued. Okay. Then second time I attended the sponsor class. I'm very much excited. So I thought that this is the only way to improve my financial everything. This will be the decision I have taken. Okay, to join the Millionaire. Okay. So immediately after the class, immediately I paid the 2,000 and booked the training first day. Yes sir. So after that the classes started.
So I'm here really it's great experience. Like Yes, sir. So before joining us, what was your biggest struggle, sir? so I'm really struggling with the financial problem is there. See Mhm. now my wife is suffering from cancer. Okay, sir. Colon cancer. Mhm. So I have to take care of that. She's on treatment now. So I have to arrange the money for that one also. Okay, sir. So I'm struggling. As earlier I told that I had not find any jobs. So I came here to get some money here, to earn some money here. Okay, sir. So one question. So did you ever lose money in stock market? So and then if you are totally here, right? So what mindset you have changed, sir? See, I have never done any trade earlier. Right, sir. This is the first time I came. Then you are a beginner. Yes, correct. I'm the beginner. Yes. So I came here. So I have to put my effort Yes, sir. and I have to come up. That's Yes. the only aim I have right now. Nice, sir. So now you have attended 3 days workshop. Yes, So yes. here, so one moment when you felt I can do this. That moment, if you have, please share that. Because of Mohan sir. Nice. What a class he has taken. He's unbelievable, Yes. sir. His experience is boosting us Okay. to come up with this trading, and we have to improve in the trading, Yes. and we have to make money in the trading, sir. Yes. Yes. Yes, sir. Now you told me I am a beginner, correct? Yeah. Now, after joining this, what was your improvement in trading, sir? So I learned according to Mohan sir what they are telling, and daily I used to go home and checking what I have written, Mhm. everything I'm seeing. Okay. But still my software is not updated. Okay. I have the desktop. So I have checked with staff. They are going to shortly Yes, sir. install the software Yes, in the sir. system. Then only I have to do the practice. Yes, sir. So then can you say us your confidence level how much? So this will be very big. Very big. Yes, 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 sir. Yes, sir. So now you said I'm a beginner. So somebody is also outside. They will be looking for gain money or with simple way. Correct? Am I Yes, right? yes. So then, why should someone trust our MG, sir? So he's already is the million. He's telling that he is a millionaire. He Yes. has done hard work. he has achieved already. Yes. So we are seeing him. We have to come like that. That is the mindset I am having. So sir told that he shared the experience to us. So why we are not? We can also do no like that. Mhm. And the mindset has been changed. So that's why I came here to enjoy. Yes, sir. So what's one thing as a new trader Okay. they should learn, sir? One thing. One thing. Yeah. Yeah. What is that? According to you, you are a beginner. Yes, sir. So after, by completing this workshop, what that one thing trader should know? That one point. So after joining here, we should give 100%, sir. Yes, sir. So we have to the concentration Mhm. and what they are telling. We have to work on that. Mhm. Then definitely it will be workout for everyone, sir. Not for me, everyone. Then, Will work out. so as a trader, they need to put some times. Yes, sir. So Put the time, they have effort, to be in patience. Yes, yes, sir. Like Exactly. this. If they put that effort, they can win. Yes, as sir. as your words. Yes, sir. Correct. Yes, So sir. then, sir, then the biggest lesson from this workshop. So if it's there, please share us. Biggest lessons. Biggest lessons. Also, they have made me change their mind. They changed my mind Okay. to become a trader. This is the only change I have from last 2 days I am having in my Mhm. mind. So whatever sir is telling, we have to follow that and Mhm. we have to improve in the trading, sir. Yes, That is sir. the only word I can say. Yeah. So previous you told I am a IT worker. Yes, Correct. yes. Now trading is different. Yes, exactly. So if IT members, if they if they have right knowledge, Yeah. will they become trader? Yes, everyone became a trainer. After attending the Mohan sir class, everyone will become a trainer. I will tell 100%. Yes, He is capable of changing everyone. Nice, sir. So one last question is one sentence about your experience with us.
So here I came on the first day. The staffs are really very helpful to us, and also they are giving me what are the one they are telling, like what is the help needed. Everything they are ready to do for us. Okay. So it is really appreciated, sir. Staffs? Yeah. Nice. Staffs, yes. So thank you so much, sir. Thank So you. welcome to Millennials Group, sir, once again. Thank you a lot, sir. Thank Yeah, you. thank you. Sir? ನಮಸ್ತೆ, ವೆಲ್ಕಮ್ ಟು ಮಿಲಿಯನರ್ಸ್ ಗ್ರೂಪ್. ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಬಂದಿರೋದು? ಹಾಯ್, ನನ್ನ ಹೆಸರು ರಿತು ಧೋತ್ರೆ. ನಾನು ಬೆಂಗಳೂರಲ್ಲಿ ಸ್ಟೇ ಮಾಡೋದು. ಮಿಲಿಯನರ್ಸ್ ಗ್ರೂಪ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯ್ತು? ಸೊ ಇಲ್ಲಿ ನಮ್ಮಪ್ಪ ಆಲ್ರೆಡಿ ಒಂದು 3 days ಸೆಷನ್ ವರ್ಕ್ಶಾಪ್ ಏನಿತ್ತು ಅದನ್ನು ಆಲ್ರೆಡಿ ಅಟೆಂಡ್ ಮಾಡಿದ್ರು. ಸೊ ನಮ್ಮಪ್ಪಗೆ ತುಂಬ ಚೆನ್ನಾಗಿ ಅನಿಸ್ತು. ಇವಾಗ ನಮ್ಮ ಮಕ್ಕಳು ಹೋಗಬೇಕು ಅನ್ನೋ ಒಂದು ಇದರಲ್ಲಿ ನಮಗೂ ಹೇಳಿದ್ರು. ನಾನು ವೆಬಿನಾರ್ ಅಟೆಂಡ್ ಮಾಡಿದೆ. ಸೊ ಅದರಲ್ಲಿ ನನಗೆ ಇಂಟ್ರೆಸ್ಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಕ್ತು ಅದರಲ್ಲೇ. ಸೊ ಹೋಗಿ ನೋಡಿ ಟ್ರೈ ಮಾಡೋಣ, ಗಿವ್ ಇಟ್ ಎ ಟ್ರೈ ಅನ್ನೋ ಒಂದು ಕಾರಣದಿಂದ ಬಂದು ಮೇಡಮ್, ಈಗ ನೀವು 3 days ಸೆಷನ್ ಆಲ್ರೆಡಿ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಾ. ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವ ತರ ಇದೆ ಅಂತ ಮಾರ್ಕೆಟಲ್ಲಿ? ಸೊ ಮುಂಚೆ ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಝೀರೋ ನಾಲೆಡ್ಜ್, ಅದ್ರ ಬಗ್ಗೆ ಒಂಚೂರು ಜ್ಞಾನ ಇರಲಿಲ್ಲ. ಹೊರಗಡೆ ವರ್ಲ್ಡಲ್ಲಿ ಸೇ ಇಟ್ ಇಸ್ ಅ ಗ್ಯಾಂಬ್ಲಿಂಗ್, ಇಟ್ ಇಸ್ ಅ ಲಕ್ ಅನ್ನೋದೆಲ್ಲ ಹೇಳ್ತಾರೆ. ನೆಗೆಟಿವ್ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಈ ವರ್ಕ್ಶಾಪಲ್ಲಿ ಅಟೆಂಡ್ ಮಾಡೋದ ನಂತರ ನನಗನ್ನಿಸ್ತು ದಿಸ್ ಇಸ್ ನಾಟ್ ಲಕ್, ದಿಸ್ ಇಸ್ ಸ್ಟ್ರಾಟಜಿ, ದಿಸ್ ಇಸ್ ಬಿಸ್ನೆಸ್. ಇದು ಒಂದು ಪ್ರಾಪರಾಗಿ ಸ್ಟ್ರಾಟಜಿ, ಪ್ರಾಪರಾಗಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿರೋ ಟೆಕ್ನಿಕ್ಸ್ ಇದೆ. ಸೊ ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ವಿ ಕ್ಯಾನ್ ಗೆಟ್ ವೆರಿ ಗುಡ್ ಪ್ರಾಫಿಟ್. ಆ್ಯಂಡ್ ರಿಸ್ಕ್ ಎಲ್ಲ ಕಡೆ ಇದ್ದೇ ಇರುತ್ತೆ, ಬಟ್ ಅದು ಸ್ವಲ್ಪ ಕಮ್ಮಿ ರಿಸ್ಕಲ್ಲಿ ನಾವು ಗೆಲ್ಬೋದು ಅನ್ನೋದು ಒಂದು ಗೊತ್ತಾಯಿತು. ಕಾನ್ಫಿಡೆನ್ಸ್ ಇವಾಗ ಇನ್ನೂ ಜಾಸ್ತಿ ಆಗಿದೆ. ಸೊ ಐ ಕ್ಯಾನ್ ಟ್ರೇಡ್ ನಾವು. ಈ 3 days ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಯಾವುದೊಂದು ಮೂವ್ಮೆಂಟ್ ಅನ್ಸಿದೆ? ಎಸ್, ಐ ಕ್ಯಾನ್ ಡು ಪ್ರಾಫಿಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ. ಸೊ ಅವರು ಲೈವ್ ಎಕ್ಸಾಂಪಲ್ಸ್ ಹೇಳಬೇಕಾದ್ರೆ ನಮಗೇನೆ ಅವರು ಕಂಪನೀಸ್ ಹೇಳಿ ನಾನು ನಿಮಗೆ ಅದ್ರಲ್ಲಿ ಮಾಡಿ ತೋರಿಸ್ತೀನಿ, ಅದು ಹೇಗೆ ವರ್ಕ್ ಆಗೋದನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆ ಥರ ಕೆಲವೊಂದು ಎಕ್ಸಾಂಪಲ್ಸ್ ಹೇಳಿದಾಗ ನಮಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಬರುತ್ತೆ. ಇವಾಗ ಬೇರೆ ಕಡೆ ಎಲ್ಲ ಫೇಕ್ ಆಗು ಹೇಳ್ಕೊಡ್ತಾರೆ, ಲೈಕ್ ಆಗಿದ್ದನ್ನು ಅದನ್ನು ರಿಪೀಟ್ ಮಾಡಿ ಗೊತ್ತಿರುತ್ತೆ ಅವ್ರ ಚಾನ್ಸಸ್ ಯಾವ ಕಂಪನಿ ಚೂಸ್ ಮಾಡಬೇಕು ಅಂತ. ಬಟ್ ಇವರು ನಮಗೆ ಕಂಪನೀಸ್ನ ಚೂಸ್ ಮಾಡೋಕ್ಕೆ ಹೇಳಿ ಆ ಥರ ಲೈವ್ ಎಕ್ಸಾಂಪಲ್ಸ್ ಕೊಟ್ಟಾಗ ವಿಲ್ ಹ್ಯಾವ್ ದ ಟ್ರಸ್ಟ್ ಇನ್ ಹಿಮ್. ಓಕೆ, ಇದು ನಿಜವಾಗ್ಲೂ ಈ ಟೆಕ್ನಿಕ್ ನಿಜವಾಗ್ಲೂ ವರ್ಕ್ ಆಗುತ್ತೆ, ಇದನ್ನು ನಾವು ಕಲಿಬೋದು, ನಾವು ಅಪ್ಲೈ ಮಾಡ್ಬೋದು ಅಂತ ಗೊತ್ತಾಯಿತು. ಆವಾಗಿಂದ ಕಾನ್ಫಿಡೆಂಟ್ ಆಯಿತು. ಸೊ ಈಗ ನೀವು ಕೊನೆಯದಾಗಿ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಿದ್ರೆ ಮಿಲಿಯನರ್ಸ್ ಗ್ರೂಪ್ ಬಗ್ಗೆ ಹಾಗೆ ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಿದರೆ ಏನಾದ್ರು? ಸೊ ಈ ವರ್ಕ್ಶಾಪಲ್ಲಿ ನಾಟ್ ಜಸ್ಟ್ ಸ್ಟಾಕ್ ಮಾರ್ಕೆಟ್ ಆರ್ ಟ್ರೇಡಿಂಗ್, ಇದರಲ್ಲಿ ನಾನು ಲೈಫ್ ಸ್ಕಿಲ್ಸ್ ಬಗ್ಗೆ ಅರ್ಥ ಮಾಡಿಕೊಂಡೆ. ಟೈಮ್ ಮ್ಯಾನೇಜ್ಮೆಂಟು, ಡಿಸಿಷನ್ ಮೇಕಿಂಗ್, ಸಣ್ಣ ಟೈಮಲ್ಲಿ ನಾವು ಹೇಗೆ. ನಮಸ್ತೆ, ವೆಲ್ಕಮ್ ಟು ಮಿಲಿಯನರ್ಸ್ ಗ್ರೂಪ್. ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಬಂದಿರೋದು? ನಮಸ್ತೆ, ನನ್ನ ಹೆಸರು ಶಶಿಧರ JN ಅಂತ ಹೇಳಿ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಮಿಲಿಯನರ್ಸ್ ಗ್ರೂಪ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಸರ್? ನಾನು ಫೇಸ್ಬುಕ್ ಆಡಲ್ಲಿ ಮೋಹನ್ ಸರ್ ಲೆಕ್ಚರ್ ಕೇಳಿದೆ, ಅದರಿಂದ ಇನ್ಸ್ಪೈರ್ ಆಗಿ ಇಲ್ಲಿ ಬಂದೆ. ಸರ್, ಈಗ ನೀವು ಆಲ್ರೆಡಿ 3 days ವರ್ಕ್ಶಾಪ್ ನ ಕಂಪ್ಲೀಟ್ ಮಾಡಿದ್ದೀರಾ. ಈ 3 days ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಎಷ್ಟು ನಾಲೆಜ್ ಸಿಕ್ಕಿದೆ ಮಾರ್ಕೆಟ್ ಬಗ್ಗೆ ಅನಿಸ್ತಿದೆ ನಿಮಗೆ? ಬೇಸಿಕಲಿ ನಾನು ಈ ಫೀಲ್ಡ್ಗೆ ಹೊಸಬ, ಬಟ್ ಏನಂದರೆ ಸರ್ದು RRR ಟೆಕ್ನಿಕ್ಕು ಮತ್ತು ಯಾವ ರೀತಿ ಮಾರ್ಕೆಟ್ ಅಸೆಸ್ ಮಾಡಬೇಕು ಅನ್ನೋದನ್ನು ನಾನು ಕಲ್ತಿದ್ದೀನಿ. ವೆರಿ ಗುಡ್ ಸರ್. ಸರ್, ಈಗ ನಿಮ್ಗೆ ಈ 3 days ವರ್ಕ್ಶಾಪ್ ಅಲ್ಲಿ ಯಾವ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಅನ್ಸುತ್ತೆ ಎಸ್ ನಾನು ಇದಕ್ಕೋಸ್ಕರನೇ ಬಂದಿದ್ದು, ಎಸ್ ಐ ಕ್ಯಾನ್ ಡೂ ಮನಿ ಇನ್ ಮಾರ್ಕೆಟ್ ಅಂತ? ಬೇಸಿಕಲಿ ಫಸ್ಟ್ ನಾವು ಶೇರ್ನ ಜಡ್ಜ್ ಮಾಡಬೇಕಾದ್ರೆ ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು, ಎಲ್ಲಿ ಎಂಟರ್ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದಾರೆ. ಸರ್, ಈಗ ನಿಮಗೆ ವರ್ಕ್ಶಾಪ್ ಆದಮೇಲೆ ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿವರೆಗೂ ಇದೆ? ನಾನು ಈವರೆಗೆ ಶೇರ್ ಮಾರ್ಕೆಟಲ್ಲಿ ಎಂದೂ ಬಿಸ್ನೆಸ್ ಮಾಡಿಲ್ಲ, ಬಟ್ ಈಗ ನನಗೆ ಫುಲ್ ಕಾನ್ಫಿಡೆಂಟ್ ಆಗಿದ್ದೀನಿ ಮತ್ತು ಶೇರ್ ಮಾರ್ಕೆಟಲ್ಲಿ ಅಚೀವ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಬಂದಿದೆ. ಸರ್, ನೀವು ಬೇರೆ ಸಜೆಸ್ಟ್ ಮಾಡೋದಾದ್ರೆ ನಿಮ್ಮ ಕೊಲೀಗ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿಗೆ ಆಗಲಿ ಸಜೆಸ್ಟ್ ಮಾಡೋದಾದ್ರೆ ಯಾವ ರೀಸನ್ಸ್ ಮೇಲೆ ಸಜೆಸ್ಟ್ ಮಾಡ್ತೀರಾ ನೀವು? ಇಲ್ಲಿ ಮೋಹನ್ ಸರ್ ಒಂದು ಮಾತು ಹೇಳಿದ್ರು, ಲೈಫ್ ಟೈಮ್ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ. ಖಂಡಿತ ಈಗ ನಮ್ಮ ಸ್ನೇಹಿತರಿಗಿರ್ಬೋದು, ರಿಲೇಟಿವ್ಸ್ಗಿರ್ಬೋದು ಸಜೆಸ್ಟ್ ಮಾಡ್ತೀನಿ. ಮೋಹನ್ ಸರ್ ಖಂಡಿತ ಹೆಲ್ಪ್ ಮಾಡ್ತಾರೆ, ಬಂದು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸರ್, ಈಗ ನೀವು ಒಂದು ಸ್ಟೇಟ್ಮೆಂಟ್, ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಮಿಲಿಯನರ್ಸ್ ಗ್ರೂಪ್ ಅಂಡ್ ಟೀಮ್ ಹಾಗೇನೆ ಮಿಸ್ ಮೋಹನ್ ಸರ್ ಬಗ್ಗೆ ಹೇಳೋದಾದ್ರೆ ಏನಂತೀನಿ? ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಗಿದೆ ಬೆಸ್ಟ್ ಸಪೋರ್ಟ್ ಸಿಗುತ್ತೆ ಮತ್ತು ಅಚೀವ್ ಮಾಡಲಿಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್. ಮೋಹನ್ ಸರ್ ಬಗ್ಗೆ ಹೇಳೋದಾದ್ರೆ? ಮೋಹನ್ ಸರ್ ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಅಚೀವ್ ಮಾಡಿ ತುಂಬ ಸಕ್ಸಸ್ ಕಂಡಿರೋದ್ರಿಂದ ಅವ್ರನ್ನ ಖಂಡಿತ ಕಾನ್ಫಿಡೆಂಟ್ ಆಗಿ ನಂಬೋದು ಮತ್ತು ನಾವು ಅಚೀವ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಅಂಡ್ ಗುಡ್ ಲಕ್ ಫಾರ್ ಯುವರ್ ಟ್ರೇಡ್ಸ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹಾಗೆ ಎಲ್ಲಿಂದ ಬಂದಿದ್ದೀರಾ ನೀವು? ನನ್ನ ಹೆಸರು ರೇಷ್ಮಾ ಚಂದ್ರಶೇಖರ್.
ಹಾಸನಿಂದ ಬಂದಿದ್ದೀನಿ. ಮಿಲಿಯನರ್ಸ್ ಗ್ರೂಪ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಮೇಡಮ್? ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅಡ್ವರ್ಟೈಸಲ್ಲಿ ನಾನು ಮಿಲಿಯನಿಯರ್ ಗ್ರೂಪ್ಸ್ನ ನೋಡಿ ಅದ್ರ ಬಗ್ಗೆ ಇಂಟ್ರೆಸ್ಟ್, ಶೇರ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಬಂದು ಎನ್ಕ್ವೈರ್ ಮಾಡಿದೆ. ಆಫ್ಟರ್ ದಟ್ ಇಂಪ್ರೆಸ್ಡ್ ಬೈ ದಟ್ ವೆಬಿನಾರ್, ಇನ್ನು ಮೋಹನ್ ಸರ್ ವೆಬಿನಾರ್ ಕಂಡಕ್ಟ್ ಮಾಡಿದ್ರು, ಅದನ್ನು ಅಟೆಂಡ್ ಮಾಡಿದೆ. ಇನ್ಸ್ಪೈರ್ಡ್ ಬೈ ದಟ್ ಐ ಕೇಮ್ ಹಿಯರ್. ವೆರಿ ಗುಡ್ ಮೇಡಮ್. ಆಲ್ರೆಡಿ ನೀವು 3 days ವರ್ಕ್ಶಾಪ್ ಮಾಡಿದ್ದೀರಾ. ಈ ವರ್ಕ್ಶಾಪಲ್ಲಿ ನಿಮಗೆ ಯಾವ ಲೆವೆಲ್ಗೆ ನಾಲೆಡ್ಜ್ ಸಿಕ್ಕಿದೆ ಅಂತ ಅನಿಸುತ್ತೆ? ನನಗೆ ಈ ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ನಾನಿಲ್ಲ ಆ್ಯಕ್ಚುಲಿ. ಇಲ್ದಿದ್ರೂ 2 days ಆದಮೇಲೆ ನನಗೆ 2 days ಮುಗಿತಿದ್ದಂಗೆ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಹೇಳಿದ್ದಾರೆ. ಅದನ್ನು ಮಾಡಲಿಕ್ಕೆ 3rd ಡೇನಲ್ಲಿ ನನ್ನ ಕಾನ್ಫಿಡೆನ್ಸ್ ಬಂತು. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಐಡಿಯಾ ಎರಡೂ ಬಂದಿದೆ. ಮೇಡಮ್, ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ನೀವು ಸ್ಟಾಕ್ ಮಾರ್ಕೆಟಲ್ಲಿ ನಾನು ದುಡ್ಡು ಮಾಡ್ಬೋದು ಅಂತ? 100% ನಾನು ಶೋರ್ ಇದ್ದೀನಿ. ಐ ಕ್ಯಾನ್ ಡೂ ದಿಸ್. ನೌ ಐ ಆಮ್ ಫೀಲಿಂಗ್ ಐ ಕ್ಯಾನ್ ಬಿಕಮ್ ರಿಚ್. ಓಕೆ. ಹಾಗೆ ನೀವು ಈ 3 days ವರ್ಕ್ಶಾಪ್ ಜರ್ನಿಯಲ್ಲಿ ಮೇಡಮ್ ನಿಮಗೆ ಯಾವ ಪಾಯಿಂಟಲ್ಲಿ ಅನಿಸಿದ್ದು ನಿಮಗೆ ನಾನು ಇದಕ್ಕೋಸ್ಕರನೇ ಬಂದಿದ್ದು, ಎಸ್ ನನಗೆ ಸಿಕ್ತು ಅಂತ? ಆಫ್ಟರ್ ಅಟೆಂಡಿಂಗ್ ಅಥವಾ ದೀಪಕ್ ಅವರ ಸ್ಪಿರಿಚುವಲ್ ಸ್ಪೀಚ್ನ ನೋಡಾದ್ಮೇಲೆ ಕಾನ್ಫಿಡೆನ್ಸ್ ಆ್ಯಂಡ್ ಏನಂತಾರೆ, ಸೊ ಇದ್ರ ಶೇರ್ ಮಾರ್ಕೆಟಲ್ಲಿ ನಾನು ರಿಚ್ ಆಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಕುತ್ಕೊಂಡ್ಬಿಟ್ಟಿದೆ ನನ್ನ ಮೈಂಡಲ್ಲಿ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಮೋಹನ್ ಸರ್ ಅವ್ರ ಮೂಲಕ ನಾನು ಆಗ್ತೀನಿ, ಇಂಪ್ಲಿಮೆಂಟ್ ಮಾಡ್ಕೋತೀನಿ ಅಂತ 100% ಅಲ್ಲ 200% ಶೋರ್ ಇದ್ದೀನಿ ನಾನು. ಎಸ್, ವೆರಿ ಗುಡ್ ಮೇಡಮ್. ಹಾಗೇನೆ ಮೇಡಮ್, ಇದನ್ನ ನೀವು ಈ ಕೋರ್ಸ್ನ ಯಾರು ಚೂಸ್ ಮಾಡೋದಿದ್ರೆ ಏನು ಚೂಸ್ ಮಾಡಬೇಕು ಅಂತ ಹೇಳ್ತೀರಾ? ಫಸ್ಟ್ ನಾನು ಕೇಳೋದು, ಯಾರೇ ಇದ್ದರೂ ನನ್ನ ಕೊಲೀಗ್ಸ್ ಅಥವಾ ಫ್ರೆಂಡ್ಸ್ ಎಲ್ಲ ನಾನು ಕೇಳೋದು, ರಿಚ್ ಆಗಬೇಕಾ, ಜಾಯಿನ್ ಮಿಲಿಯನಿಯರ್ ಗ್ರೂಪ್ಸ್ ಫಸ್ಟ್. ಆಫ್ಟರ್ ದಟ್ ನೀನು ಗ್ರೂಪಿಗೆ ಜಾಯ್ನ್ ಆಗೋ, ಆಮೇಲೆ ನಿಂಗೆ ಎಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಸಿಗುತ್ತೆ, ನಿನಗೆ ಕಾನ್ಫಿಡೆನ್ಸ್ ಬರುತ್ತೆ, ನೀನು ರಿಚ್ ಆಗ್ತೀಯ. ಮೇಡಮ್, ನೀವು ಕೊನೆಯದಾಗಿ ನೀವು ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಮಿಲಿಯನಿಯರ್ಸ್ ಗ್ರೂಪ್ ಬಗ್ಗೆ ಹಾಗೆ ಮೋಹನ್ ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಎವ್ರಿವನ್ ಜಾಯಿನ್ ಮಿಲಿಯನಿಯರ್ ಗ್ರೂಪ್ಸ್ ಬಿಕಾಸ್ ರಿಚ್ ಅನ್ನೋದು ಮನಿ ಅಲ್ಲ, ಮನಿ ಪ್ಲಸ್ ಸ್ಪಿರಿಚುವಲ್ ಆ್ಯಂಡ್ ಕಾನ್ಫಿಡೆನ್ಸ್. ಈಗ ಇನ್ನೊಂದು ಆ್ಯಡ್ ಮಾಡ್ಕೊಂಡಿದ್ದು ನಾನು ಶೇರ್ ಮಾರ್ಕೆಟ್. ಸೊ ಇದಿಷ್ಟು, ಇಫ್ ಯು ವಾಂಟ್ ಟು ಗೆಟ್, ಜಾಯಿನ್ MG ಗ್ರೂಪ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಅಂಡ್ ಗುಡ್ ಲಕ್ ಫಾರ್ ಯುವರ್ ಟ್ರೇಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಮಾರ್ಕೆಟಲ್ಲಿ ಏನೆಲ್ಲ ಸ್ಟ್ರಗಲ್ ಇತ್ತು ಮ್ಯಾಮ್ ಟ್ರೇಡಿಂಗಲ್ಲಿ? ಸ್ಟಾರ್ಟಿಂಗ್ ಅದೇ ನನಗೇನು ಗೊತ್ತಿಲ್ಲದಲ್ಲೇ ಬೇರೆ ಯಾರೋ ಮಾಡ್ತಾ ಇದ್ದಾರೆ ಅಂತ ಅಕೌಂಟ್ ಓಪನ್ ಮಾಡಿಸಿದೆ. ಓಕೆ. ಅದರಲ್ಲಿ 1 ಲಕ್ಷ ಒಂದ್ಸತಿ ಹೋಯ್ತು. ಇನ್ನೊಂದ್ಸತಿ ಹೇಳಿದ್ರು 1 ವೀಕ್ ಆದ್ಮೇಲೆ ಇದು ಹಾಕ್ಬಿಟ್ಟು ಕೊಡಿ ಮಾಡ್ಕೊಡ್ತೀನಿ ಅಂದ್ರು, ಅದನ್ನು ಕಳ್ಕೊಂಡೆ. ಲೈಫಲ್ಲಿ ಫಸ್ಟ್ ಟೈಮ್ ದುಡ್ಡು ನನ್ನ ಕೈಯಲ್ಲಿ ಕಳೆದಿದ್ದು. ಅವಾಗ ತುಂಬಾ ಹರ್ಟ್ ಆಯ್ತು. ಅಂದ್ರೆ ಯಾರಿಗೂ ಹೇಳಕ್ಕಾಗಲ್ಲ, ಮನೆಯವ್ರಿಗೂ ಗೊತ್ತಿಲ್ಲ ನಾನು ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಓಕೆ ಮ್ಯಾಮ್. ಇನ್ನು ಆ ಕೊಲೀಗ್ಸ್ ಬಿಟ್ರೆ ಇನ್ನು ಯಾರಿಗೂ ಗೊತ್ತಿಲ್ಲ. ಓಕೆ ಮ್ಯಾಮ್. ಸೊ ನೀವೀಗ ಹೇಳಿದ್ರಿ, ಸೊ ನಾನು ಸ್ವಲ್ಪ ಅಮೌಂಟ್ನ ಕಳ್ಕೊಂಡಿದ್ದೀನಿ ಅಂತ ಅಂದ್ರೆ, ಸೊ ಈಗ ನಮ್ಮ ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಯಾವ ರೀತಿ ಒಂದು ಮೈಂಡ್ ಸೆಟ್ ಏನೋ ಚೇಂಜ್ ಆಯ್ತಾ ಮ್ಯಾಮ್? ಆಯ್ತು. ನಾನು ಇಷ್ಟು ದಿನ ನಾನೇ ಸ್ವಲ್ಪ ಅದು ಇದು ಅಪ್ ಆ್ಯಂಡ್ ಡೌನ್ಸ್ ಮಾಡಿದ್ಮೇಲೆ ಒಂದು ವಿಷಯ ಗೊತ್ತಾಯ್ತು. ಫಸ್ಟು ಅದು ರೂಲ್ಸ್ ಏನಿದೆ ಅದನ್ನ ಬ್ರೇಕ್ ಮಾಡಬಾರ್ದು. ಕರೆಕ್ಟ್. ಅದು ಮೇಲೆ ಹೋಗ್ತಿದೆ ಅಂದ್ರೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡೋದು ಫಸ್ಟ್ ಪೇಷನ್ಸ್ ಇಟ್ಕೋಬೇಕು. ನಾನು ಇಲ್ಲಿಗೆ ಬಂದು 1 ವೀಕಲ್ಲೇ 56,000 ಪ್ರಾಫಿಟ್ ಮಾಡಿದ್ದೆ. ಓಕೆ ಮ್ಯಾಮ್. ಜಾಯಿನ್ ಆಗಿ ಫಸ್ಟ್ ಡೇ ಇಂದ. ಎಷ್ಟು ಅಂದ್ರೆ ಮ್ಯಾಮ್? 56,000. ವಾವ್, ಕಂಗ್ರಾಚುಲೇಷನ್ಸ್. ಸ್ಕ್ರೀನ್‌ಶಾಟ್ ಇದೆ. ಯಸ್ ಮ್ಯಾಮ್. ಅವರು ತೋರಿಸಿದೆ ಅವರು ಸರಿಗೆ. ಅದಾದ್ಮೇಲೆ ಟೆಂಪಲ್ ಎಲ್ಲ ಹೋಗಿ ಬಂದೆ. ಡೈಲಿ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಓಕೆ ಮ್ಯಾಮ್. ಅಂದ್ರೆ ನಂಗೆ ಅದು ಹರ್ಟ್ ಆಯ್ತು. ಹೇಳ್ಕೊಳಕ್ಕಾಗಲ್ಲ. ಆದ್ರೆ ನಾನು ನನ್ನ ಕೈಯಾರೆ ಮಾಡ್ಕೊಂಡಿದ್ದು. ಇಟ್ಸ್ ಓಕೆ, ಫೈನ್. ಬಟ್ ಏನಂದ್ರೆ ಸಾರ್ ಹೇಳ್ಕೊಡ್ತಾ ಇರೋದು ಒಂದು ರೂಲ್ಸ್ ಮತ್ತೆ ಡಿಸಿಪ್ಲಿನ್ ಆಗಿ ಹೋಗೋದು ಹೆಲ್ಪ್ಫುಲ್ ಆಗುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ 100% ತರೋಬೋದು. ಈಗ ಹೊರಗಡೆ ಹೇಳ್ತಾರೆ ಅದಕ್ಕೆ ಹೋದ್ರೆ ಹುಚ್ಚಾಯ್ತಾರೆ ಅಂತ. ಎಜುಕೇಶನ್ ಇಲ್ದಲ್ಲೇ ಅದ್ರ ಬಗ್ಗೆ ತಿಳ್ಕೊಂಡಲ್ಲೇ ಮಾಡಿದ್ರೆ ಅದೇ ಆಗೋದು. ಎಲ್ಲ ತಿಳ್ಕೊಂಡು ಮಾಡಿದ್ರೆ ರಿಚ್ ಆಗೋದು. ಅದು ನನ್ನ ಕಾನ್ಸೆಪ್ಟು. ರೈಟ್ ಮ್ಯಾಮ್. ಸೊ ದೆನ್ ಒನ್ ಆಫ್ ಯುವರ್ ಇಂಪ್ರೂವ್ಮೆಂಟ್ಸ್ ಇನ್ ಟ್ರೇಡಿಂಗ್ ಮ್ಯಾಮ್. ಸೊ ಏನು ಇರ್ಬೋದು ಮ್ಯಾಮ್ ಇಂಪ್ರೂವ್ಮೆಂಟ್ಸ್? ಈಗ ಅದು ಟ್ರೇಡ್ ಮಾಡಕ್ ಭಯ ಇಲ್ಲ. ಬಟ್ ಏನಂದ್ರೆ ಇವತ್ತು ಸರ್ ಇದಾರಲ್ಲ, ಅವ್ರು ಹೇಳ್ದಂಗೆ ಮಾಡ್ಬೇಕಂತ ತುಂಬಾ ಕಾನ್ಸ್ಟೆಂಟ್ ಆಗಿ ಕೂತಿದ್ದೀನಿ. ಎಸ್ ಮ್ಯಾಮ್. ಸೊ ಇಂಪ್ರೂವ್ಮೆಂಟ್ ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಾಯ್ತು. ದೆನ್ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೀತಿ ಇರ್ಬೋದು ಮ್ಯಾಮ್ ಈಗ ಪಾಸ್ಟ್ ಪ್ರೆಸೆಂಟ್? ಫಾಸ್ಟ್ ಓವರ್ ಕಾನ್ಫಿಡೆನ್ಸ್ ಇತ್ತು. ಇವಾಗ ಏನಿಲ್ಲ. ಅವ್ರು ನಿನ್ನೆ ಮೊನ್ನೆಯಿಂದ ಕ್ಲಾಸ್ ತಗೊಂಡಿದಾರಲ್ಲ, ಅದ್ರಲ್ಲಿ ಏನ್ ಮಾಡ್ಬೇಕು ಬಿಡ್ಬೇಕು ಆ ಟೆಕ್ನಿಕ್ಸ್ ಎಲ್ಲ ಅವ್ರು 100% ತರ ಕೊಡ್ತಾ ಇದಾರೆ ಅಂದ್ರೆ ನಾವು ಅದನ್ನ ಫಾಲೋ ಮಾಡ್ಬೇಕು. ಓಕೆ ಮ್ಯಾಮ್. ಸೊ ಅನದರ್ ಕ್ವಶನ್, ಯಾಕೆ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ನ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ನ ನಂಬಬೇಕು ಕಂಪೇರ್ ಟು ಅದರ್ಸ್?
ಅದರ್ಸ್ ನಾನು ಯಾವುದು ಹೋಗಿಲ್ಲ, ಬರೀ ಯೂಟ್ಯೂಬಲ್ಲೇ ನೋಡಿದ್ದು. Okay. ಅದೇ ಹೇಳಿದ್ರಲ್ಲ ಡಾಕ್ಟರ್ ಭರತ್ ಚಂದ್ರ Correct, ಸರ್, ma'am. ಜಾಸ್ತಿ ಹಿಸ್ಟ್ರಿ ಹೇಳ್ತಾ ಇರ್ತಾರೆ. ನಾನು ಅದು ಕೇಳೋಷ್ಟು ಪೇಷನ್ಸ್ ಇರಲಿಲ್ಲ. ಬಟ್ ಕೆಲವೊಂದೊಂದ್ಸಲ ಫ್ರೀ ಟೈಮಲ್ಲಿ ಕೇಳ್ತಿದ್ದೆ ಅಷ್ಟೇ. ಬೇರೆ ವಿಡಿಯೋಸ್ ಎಲ್ಲ ನೋಡಿದ್ದೀನಿ, ಅವರು ಕೆಲವೊಂದು ಟೆಕ್ನಿಕ್ಸ್ ಎಲ್ಲ ಹೇಳ್ತಾ ಇದ್ರು. 100% ಅಂತ ಹೇಳ್ತಿರ್ಲಿಲ್ಲ. ಹಿಂಗಾಗ್ಬೋದು ಬಿಡ್ಬೋದು, ಅದನ್ನ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ. ಇಂಟ್ರಾಡೇನಲ್ಲಿ ಆಗಿರ್ಬೋದು, ಅದರಲ್ಲಿ ಆಗಿರ್ಬೋದು, ಪಕ್ಕ ಅಂದಾಗಲೇ ಪಕ್ಕ ಮಾಡ್ಕೋಬೇಕು ಅದಷ್ಟೇ. ಹಂಗಾಗಿ ಇದರೊಳಗೆ ಸರ್ದು ವೆಬಿನಾರ್ ಕೇಳಿದ್ನಲ್ಲ, ಅವರೊಂದು ಟ್ರೆಂಡ್ ಲೈನ್ ಮತ್ತೆ 3 ಲೈನ್ ಅದ್ರ ಪ್ರಕಾರ ನಾನು ಸುಮ್ಮನೆ ಮಾಡಿದ್ಮೇಲೆ ನಂಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಂದಿತ್ತು ಇಲ್ಲಿ ಫಸ್ಟ್ ಬಂದ ಜಾನ್ವರಿ. ರೈಟ್ ಮ್ಯಾಮ್. ಸೊ ಸೂಪರ್ ಮ್ಯಾಮ್. ಸೊ ಈಗ ಔಟ್ ಸೈಡು ಏನೋ ಹೊಸಬ್ರು ಇರ್ತಾರೆ, ನ್ಯೂ ಜಾಯ್ನರ್ಸ್ ಇರ್ತಾರೆ, ಅವ್ರಿಗೆಲ್ಲ ಏನೇನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಏನೋ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಹಂಗ ಹಿಂಗ ಅನ್ನೋ ಥರ ಫೀಲ್ ಇರುತ್ತೆ. ಸೊ ಈಗ ಒಬ್ಬ ಬಿಗಿನರ್ ಟ್ರೇಡರ್ ಆದ್ರೆ ಅವರು ಯಾವ ಒಂದು ಟಾಪಿಕ್ ಅಂದ್ರೆ ಕಾನ್ಸೆಪ್ಟ್ ಕಲಿದ್ರೆ ಅವ್ರು ಗೆಲ್ತಾರೆ ಅನ್ನೋ ಒಂದು ಟಾಪಿಕ್ ನಿಮ್ಗೆ ಈ ವರ್ಕ್ಶಾಪ್ ಅಲ್ಲಿ ಯಾವ ರೀತಿ ಗೊತ್ತಾಯ್ತು ಮ್ಯಾಮ್? ಒಂದು ಟಾಪಿಕ್ ಈ ತರ ಇದ್ರೆ 100% ನಾವು ಗೆಲ್ಬಹುದು ಅನ್ನೋ ತರ. ಓಕೆ, ಅವ್ರು ಹೇಳ್ಕೊಡ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಒಂದು ನಂಬಿಕೆ ಇಡ್ಬೇಕು. ಮತ್ತೆ ಮತ್ತೆ ಡಿಸಿಪ್ಲಿನ್ ಆಗಿ ಅವ್ರು ಏನ್ ಹೇಳ್ಕೊಡ್ತಾ ಇದಾರೆ ಕ್ಯಾಚ್ ಅಪ್ ಮಾಡ್ಬೇಕು. ಓಕೆ ಮ್ಯಾಮ್. ಅದನ್ನ ಪ್ರಾಕ್ಟೀಸ್ ಮಾಡಿದ್ಮೇಲೆ ಮಾತ್ರ ಇನ್ವೆಸ್ಟ್ ಮಾಡಿ ನೋಡ್ಬೇಕು. ಅವ್ರು ಹೇಳಿದ್ರು ಅಂತ ಬೆಳಿಗ್ಗೆ 9:30ಗೆ ನಾನು 1 lakh ಇಟ್ಕೊಂಡು ನಾನು ಮಾಡ್ಬಿಡ್ಬೇಕು. ಅಯ್ಯೋ ಮೇಲಾದ್ರೂ ಸರ್ ಹೇಳ್ತಾ ಇಲ್ಲ, ಕೆಳಗಂದ್ರು ಹೇಳ್ತಾ ಇಲ್ಲ, ಹಾಕ್ಬಿಡ್ತೀನಿ ಅಂತ ಹರಿ ಬರಿ ಇಲ್ಲಿ ಆ ಕ್ಯಾಂಡಲ್ ಹೋಗ್ತಾ ಇರ್ತಾವಲ್ಲ, ಆ ತರ ಮಾಡಿದ್ರೆ ನಾವ್ ಹಾಕಿದ ತಕ್ಷಣ ಲಾಸ್ ಆಗೋದು. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೆ. ನಿಮ್ಮ ವರ್ಡ್ ಪ್ರಕಾರ ಪೇಷನ್ಸ್ ಪ್ರಾಕ್ಟೀಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಾ ಇದ್ದಾರೆ, ರೈಟ್ ಮ್ಯಾಮ್. ಸೊ ಫೈನಲ್ ಆಗಿ ಒಂದೇ ಒಂದು ಕ್ವಶನ್. ಸೊ ನೀವು ತುಮಕೂರಿಂದ ಬಂದಿದ್ದೀರಾ ಅಂತ ಹೇಳಿದ್ರೆ, ಸೊ ಅದೇ ತರ ನಮ್ಮ ಒಂದು MG ಜೊತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ 3 days ವರ್ಕ್ಶಾಪ್, ನಮ್ಮ ಸ್ಟಾಫ್ ಬಗ್ಗೆ ಆಗಿರ್ಬೋದು, ಸರ್ ಬಗ್ಗೆ ಆಗಿರ್ಬೋದು, ಓವರ್ ಆಲ್ ನಾಲೆಡ್ಜ್ ಬಗ್ಗೆ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದಾ? ಎಸ್. ಒಂದು ಅದೇ ಆಫೀಸಿಗೆ ಬರ್ತೀನಲ್ಲ ಮಾರ್ನಿಂಗ್ ಟೈಮಿಂಗ್, ಯಾರೆಲ್ಲೂ ಇವಾಗ ಅವರು ಹಿಂಗ್ ಲಾಸ್ ಮಾಡ್ಕೊಂಡ್ರು ಅಥವಾ ಪ್ರಾಫಿಟ್ ಮಾಡ್ಕೊಂಡ್ರು ಕೆಲವರಿಗೆ ಗೊತ್ತಿಲ್ಲ, ಯಾರು ಡಿಗ್ರೇಡ್ ಮಾಡಲ್ಲ, ಪ್ಲಸ್ ಮತ್ತೆ ಇರ್ರೆಸ್ಪೆಕ್ಟಬಲ್ ಆಗು ಇರಲ್ಲ. ಯಾರೇ ಬಂದ್ರು ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತಾರೆ. ಯಾವಾಗ ಏನೇ ಕೇಳಿದ್ರು ಅದು ಕೂಲಾಗಿ ಹೇಳ್ಕೊಡ್ತಾರೆ. ಏನು ಗೊತ್ತಿಲ್ಲ ಅವ್ರಿಗೆ ಅನ್ಕೊಂಡೇ ಹೇಳ್ಕೊಡ್ತಾರೆ ಹೊರತು ಅಯ್ಯೋ ಇವ್ರು ನಾವೇನ್ ಹೇಳಿದ್ರು ಫಾಲೋ ಮಾಡಲ್ಲ, ಇವ್ರನ್ನ ಬಿಟ್ಬಿಡ್ಬೇಕು ಆ ತರ ಮೈಂಡ್ ಸೆಟ್ ಯಾರಲ್ಲೂ ನೋಡಿಲ್ಲ ನಾನು. ಈಗ ಗೊತ್ತಿದ್ರು 4 ಸಲ ಕೇಳಿರ್ತೀನಿ ಸಮ್ ಟೈಮ್ 100% ಓಕೆನಾ ಅನ್ಕೊಳಕ್ಕೆ. ಯಾಕೆಂದ್ರೆ ನಾನು ಇಷ್ಟು ದಿವಸ ಬಂದಾಗ ನಾನು ಅನ್ಕೊಂಡಿದ್ದೆ ಸರಿ ಅನ್ನೋದು ತಪ್ಪದು. ಕರೆಕ್ಟ್ ಮ್ಯಾಮ್. ಸೊ ಅದನ್ನ ಕ್ಲಾರಿಟಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಸರ್ ಅಷ್ಟೇ, ಅವ್ರು ಏನೇ ಒಂದು ವರ್ಡ್ ಹೇಳ್ತಾ ಇದ್ದಾರೆ ಅಂದ್ರೆ ಅದು 100% ಕರೆಕ್ಟ್ ಇರೋದನ್ನೇ ಹೇಳ್ತಾ ಇರ್ತಾರೆ. ಫಿಲ್ಟರ್ ಮಾಡ್ಬಿಟ್ಟು ಕೆಲವರು ಇರಬಾರದನ್ನೆಲ್ಲ ಸೇರಿಸಿ ಹೇಳಿರ್ತಾರೆ. ಅದು ಯಾವ್ದು ಕ್ಯಾಚ್ ಅಪ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗಲ್ಲ. ಸೊ ನಿಮ್ಗೆ ಇಲ್ಲಿ ಓವರ್ ಆಲ್ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಐ ಕ್ಯಾನ್ ವಿನ್ ಅನ್ನೋ ತರ, ಕರೆಕ್ಟ್? ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಮ್ಯಾಮ್ ಬ್ರೋ. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಬಂದಿರೋದು ಅಂತ? ಸರ್, ನನ್ನ ಹೆಸರು ಸುನಿಲ್ ಕುಮಾರ್ ಅಂತ, ನಾನು ಇಲ್ಲೇ RT ನಗರ, ಬೆಂಗಳೂರು. ಓಕೆ, ವೆರಿ ಗುಡ್ ಸರ್. ಸರ್, ನೀವು 3 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತಿದೆ? ನಿಮ್ಮ ಪ್ರೀವಿಯಸ್ ಪಾಸ್ಟ್ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಏನೇನೆಲ್ಲ ಸ್ಟ್ರಗಲ್ಸ್ ಇತ್ತು ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ಅಂತ? ಓಕೆ ಸರ್, ಫಸ್ಟ್ ಆಫ್ ಆಲ್ ಈ ಸ್ಟಾಕ್ ಮಾರ್ಕೆಟು ಸ್ಟಾಕ್ ಅಂತ ಹೇಳಿದ್ರೆ ನಾವೆಲ್ಲ ಸ್ವಲ್ಪ ದೂರ ಇರಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಇರ್ತಾ ಇದೆ. ಓಕೆ. ಸೊ ಇಲ್ಲಿಗೆ ಹೋದ್ರೆ ಬರೀ ಲಾಸಸ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೋದವರೆಲ್ಲನೂ ಲೈಕ್ ಬ್ಯಾಂಕ್ರಪ್ಟ್ ಆಗ್ತಾರೆ, ಆ ಥರದ್ದು ಒಂದು ಫೀಲಿಂಗು. ಸೊ ನಾವು ಏನಂದರೆ ಥಿಯರಿಟಿಕಲಿ ಸ್ವಲ್ಪ ಗೊತ್ತಿತ್ತು. ಸೊ ಯಾವಾಗ ನಾನು ಇದು ಸ್ವಲ್ಪ ನಿಮ್ಮದು ಫೇಸ್ಬುಕ್ಕು ಅದು ಇದೆಲ್ಲ ಸ್ವಲ್ಪ ನೋಡ್ತಾ ಇದ್ದೆ, ಕೆಲವೊಂದು ರಿಸರ್ಚ್ ಮಾಡ್ತಿದ್ದೆ. ಆಗ ನಾನು ಇದ್ರ ಬಗ್ಗೆ ಥಿಯರಿಟಿಕಲಿ ತಿಳ್ಕೊಂಡು ಪ್ರಾಪರಾಗಿ ತಿಳ್ಕೊಂಡು ಮಾಡೋ ರೀತಿಯಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಹೋಗ್ತಾ ಇದೆ. ಆ ರೀತಿ ನಾನು ಇಲ್ಲಿ ಬರೋಕ್ಕಾಯ್ತು. ಓಕೆ, ವೆರಿ ಗುಡ್ ಸರ್. ಸರ್, ನೀವು 3 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬಿಫೋರ್ ಹೇಗಿತ್ತು ಆಗ ಈಗ ಹೇಗಿದೆ ಕಾನ್ಫಿಡೆನ್ಸ್ ಲೆವೆಲ್? ಮಾಡ್ಬೋದು ಅಂತ ಇದೆ, ಅಂದರೆ ಎವ್ರಿ ಒನ್ ಕ್ಯಾನ್ ಡೂ ದಿಸ್ ಅನ್ನೋದು. ಬೇಸಿಕಲಿ ನಮ್ಗೆ ಏನೂ ಗೊತ್ತಿಲ್ಲ ಅಂಥದ್ರಲ್ಲಿ ಇದನ್ನು ಎಲ್ಲರೂ ಬ್ಯಾಕ್ಔಟ್ ಆಗೋ ಬದಲು ಅದನ್ನು ಕಲಿತು ಮಾಡೋದ್ರಲ್ಲಿ ಸೇಫ್ಟಿನೂ ಇದೆ, ಲೈಕ್ ವಿ ಕ್ಯಾನ್ ಸಸ್ಟೈನ್ ಫಾರ್ ಲಾಂಗರ್ ಟೈಮ್ ಅಂತಲೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ವೆರಿ ಗುಡ್ ಸರ್. ಹಾಗೆ ಇವಾಗ ನಿಮ್ಮ 3 days ವರ್ಕ್ಶಾಪಲ್ಲಿ ನಿಮಗೆ ಯಾವ ಮೂಮೆಂಟಲ್ಲಿ ನಿಮ್ಗೆ ಅನ್ಸಿದ್ದು ಎಸ್ ಐ ಕ್ಯಾನ್ ಡೂ, ನಾನು ಮಾಡ್ಬೋದು, ಪ್ರಾಫಿಟ್ಸ್ ಮಾಡ್ಬೋದು ಮಾರ್ಕೆಟಲ್ಲಿ ಅನ್ನೋದು ಯಾವ್ದಾದ್ರು ಒಂದು ಮೂಮೆಂಟ್ ನೀವು ಶೇರ್ ಮಾಡೋದಾಗಿದ್ರೆ? ಸರ್, ಎಲ್ಲ ಮೂಮೆಂಟ್ ರೈಟ್ ಫ್ರಮ್ ದಿ ಡೇ ಒನ್. ಸೊ ಅಟ್ ದಿ ಇನ್ಸೆಪ್ಷನ್ ಆಫ್ ದಿ ಕ್ಲಾಸಸ್ ಇಟ್ಸೆಲ್ಫ್ ವಿಲ್ ಗೆಟ್ ದಟ್ ಕಾನ್ಫಿಡೆನ್ಸ್. ಬೇಸಿಕಲಿ ಅದು ಥಿಯರಿಟಿಕಲಿ. ಸೊ ವಾಟ್ ಈಸ್ ದಿ ಬೇಸಿಕ್ ಎಸೆನ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅನ್ನೋದ್ರ ಇಂದನೂ ಇಲ್ಲಿ ಹೇಳ್ಕೊಡೋದ್ರಿಂದ ಸೊ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಈಸ್ ಅ ಕಾನ್ಫಿಡೆನ್ಸ್, ಎವ್ರಿ ಸ್ಟೆಪ್ ಇಟ್ಸ್ ಎ ಕಾನ್ಫಿಡೆನ್ಷಿಯಲ್ ಸ್ಟೆಪ್ ಅಂತಲೇ ಕರೀಬೋದು. ಶೋರ್, ಥ್ಯಾಂಕ್ ಯು ಸರ್. ಇವಾಗ ನೀವು ಮಿಲಿಯನರ್ಸ್ ಗ್ರೂಪ್ ಜಾಯ್ನ್ ಆದಮೇಲೆ ನಿಮ್ಮಲ್ಲಿ ನೀವು ಏನೇನು ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅಂತ, ರಿಸಲ್ಟ್ಸ್ ಆಗಲಿ ಇಂಪ್ರೂವ್ಮೆಂಟ್ಸ್ ಆಗಲಿ ಏನೇನು ಕಾಣಿಸ್ತಿದೆ ಅಂತ? ಫಸ್ಟ್ ಆಫ್ ಆಲ್ ಈಸ್ ಸೊ ಸೆಲ್ಫ್ ಕಾನ್ಫಿಡೆನ್ಸ್ ದಟ್ ಎಸ್ ಫಿನಾನ್ಷಿಯಲಿ ಐ ಕ್ಯಾನ್ ಗ್ರೋ. ಐ ಮೀನ್ ಇಟ್ ವಿಲ್ ಬಿ ಅನ್ ಆನ್ ಗೋಯಿಂಗ್ ಆಲ್ ದ ಟೈಮ್ ಅನ್ನೋದೊಂದು ಇಟ್ಸ್ ಎ ಲೈಕ್ ಫರ್ಮ್ ಕನ್ಫರ್ಮೇಷನ್ ಬೇಸಿಕಲಿ ಕಾನ್ಫಿಡೆನ್ಸ್ಗೆ. ವೆರಿ ಗುಡ್. ಹಾಗೆ ಕೊನೆಯದಾಗಿ ನೀವು ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಮಿಲಿಯನರ್ಸ್ ಗ್ರೂಪ್ ಹಾಗೇನೆ ಮೋಹನ್ ಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈ ಮೋಹನ್ ಸರ್ದು ಒಂದು ವಂಡರ್ಫುಲ್ ಥಿಂಗ್ ಏನಂದರೆ ದ ವೇ ಹಿ ಪುಟ್ ಅಕ್ರಾಸ್ ದಿ ವರ್ಡ್ಸ್. ಸೊ ಅದನ್ನು ಹೇಳ್ಕೊಡೋ ರೀತಿ ಮತ್ತು ಅದನ್ನು ನಾವು ಯಾವ ಥರ ಕ್ಯಾಚ್ ಮಾಡ್ತೀವಿ
there is no hurdle in between. Exactly, it is delivered and we have catched it. ಆ ಥರ ಒಂದು ಫೀಲಿಂಗ್ ಸರ್. ಸರ್, ಈಗ ನೀವು ಇದನ್ನ ಬೇರೆಯವ್ರಿಗೆ ರೆಕಮೆಂಡ್ ಮಾಡೋದಾದ್ರೆ ಯಾವ ರೀಸನ್ಸ್ ಮೇಲೆ ರೆಕಮೆಂಡ್ ಮಾಡ್ತೀರಾ ಇದು ಒಂದು ಪ್ರೋಗ್ರಾಮ್ನ ಅಂತ? ಸರ್, ಒನ್ ಥಿಂಗ್ ಇಸ್ ಐ ಮೀನ್ ದ ವೇ ದ ಕ್ಲಾಸಸ್ ಹಸ್ ಬಿನ್ ಕಂಡಕ್ಟೆಡ್, ಯಾವ ಥರ ಒಂದು ಕಂಡಕ್ಟ್ ಮಾಡ್ತಾರೆ, ಮತ್ತು ಅದು ಐ ಮೀನ್ ಯಾವ ಥರ ಒಂದು ಒನ್ ಆನ್ ಒನ್ ಅಂತಲೂ ತಗೊಳ್ತಾರೆ, ಆ್ಯಂಡ್ ಆನ್ ಗೋಯಿಂಗ್ ಲೈಫ್ ಲಾಂಗ್ ಅಂತ ಒಂದು ಕನೆಕ್ಟಿವಿಟಿ ಕೊಡ್ತಾರಲ್ಲ, ದಟ್ ಇಸ್ ಟು ಯಾವುದನ್ನು ನಾನು ಪ್ರಾಮಿಸ್ ಮಾಡೋದು ನೋಡಿಲ್ಲ. ಸೊ ಇಟ್ ಐ ಮೀನ್ ಮೋರ್ ಓವರ್ ನೋವೇರ್ ಐ ಫೆಲ್ಟ್ ದಟ್ ಇಟ್ ಇಸ್ ಅ ಮಾರ್ಕೆಟಿಂಗ್ ಅನ್ನೋದು ಒಂದು ಮೋರ್ ಇಂಪಾರ್ಟೆಂಟ್ ಥಿಂಗ್. ವೆರಿ ಗುಡ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗುಡ್ ಲಕ್ ಫಾರ್ ಯುವರ್ ಟ್ರೈನ್ಸ್. ಥ್ಯಾಂಕ್ ಯು ಸರ್. ಹಾಯ್ ಸರ್. ಹಾಯ್. ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ಮಿಲೇನಿಯರ್ಸ್ ಗ್ರೂಪ್. ಥ್ಯಾಂಕ್ ಯು. ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಶ್ರೀನಿವಾಸ್ ಅಂತ. ಸೊ ನಾನು ಬಂದಿರೋದು ಟಿ ದಾಸರಳ್ಳಿಯಿಂದ, ಬ್ಯಾಂಗ್ಳೂರಲ್ಲಿ ಇರೋದು. ನಾನು ಫಸ್ಟ್ MG ನಾನು ನೋಡಿದ್ದು ಸೋಷಿಯಲ್ ಮೀಡಿಯಾ. ಸೊ ನಾನು ಬರಬೇಕು ಅಂತ ಬಂದಿಲ್ಲ, ಫಸ್ಟು ಇತ್ತು ಟ್ರೇಡಿಂಗ್ ಮಾಡಬೇಕು ಅಂತ, ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸೊ ಒಂದು ಸತಿ ಟ್ರೈ ಮಾಡೋಣ ಅಂತ ಬಂದೆ, ಬಟ್ ಇಲ್ಲಿ ಬಂದ ಮೇಲೆ ತುಂಬ ಕಾನ್ಫಿಡೆಂಟ್ ಬಂದಿದೆ, ಮಾಡಬೇಕು ಏನಾದರೂ ಒಂದು ಮಾಡಬೇಕು ಅಂತ ಮುಂಚೆನೇ ಇತ್ತು. ಈ 3 days ವರ್ಕ್ಶಾಪ್ ಆಲ್ರೆಡಿ ಅಟೆಂಡ್ ಮಾಡಿದ್ದೀರಾ ನೀವು. ಈ 3 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಿಮಗೆ ಎಷ್ಟು ನಾಲೆಡ್ಜ್ ಸಿಕ್ಕಿದೆ ಅನ್ನಿಸ್ತಾ ಇದೆ, ಎಷ್ಟು ಪವರ್ಫುಲ್ ಅನ್ನಿಸ್ತಾ ಇದೆ ನಿಮಗೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಕ್ಕೆ? ನಾಲೆಡ್ಜ್ ಹತ್ತಿದ್ರೆ ಆಲ್ರೆಡಿ 100% ಕೊಟ್ಟಿದ್ದಾರೆ, ಬಟ್ ಈಗ ಏನಂದರೆ ಲೈಫ್ ಟೈಮ್ ಒಂದು ಕೊಟ್ಟಿದ್ದಾರಲ್ಲ, ಸೊ ಅದು ನನಗೆ ಇಷ್ಟ ಆಯಿತು. ಕೆಲವೊಂದಲ್ಲಿ ಈ ಬೇರೆ ಫೀಲ್ಡಲ್ಲೆಲ್ಲ ಹೋದರೆ ಸೊ ಒಂದು ಸತಿ ಕೊಟ್ಬಿಟ್ಟು ಬಿಟ್ಬಿಡ್ತಾರೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಂದ್ರೆ ನಮಗೆ ಗೊತ್ತಾಗಲ್ಲ. ಸೊ ಇಲ್ಲಿ ಲೈಫ್ ಟೈಮ್ ಅಂತ ಹೇಳಿದ್ದಾರೆ, ಅದೊಂದು ಕಾನ್ಫಿಡೆಂಟ್ ಇದೆ, ಸೊ ಹೇಳ್ತೀವಿ ಅಂತ. ಸರ್, ಈ 3 days ವರ್ಕ್ಶಾಪಲ್ಲಿ ನಿಮಗೆ ಯಾವ ಪಾಯಿಂಟಲ್ಲಿ ಅನಿಸಿದ್ದು ನಿಮಗೆ ಎಸ್ ಐ ಕ್ಯಾನ್ ಡೂ ಪ್ರಾಫಿಟ್ಸ್ ಇನ್ ದ ಮಾರ್ಕೆಟ್, ನಾನು ಇದಕ್ಕೋಸ್ಕರನೇ ಬಂದಿದ್ದು ಅನ್ನೋದು ಯಾವ ಪಾಯಿಂಟ್ ಒಂದಾದ್ರೂ ಇದ್ರೆ? ಅಂದರೆ ಎಲ್ಲದರಲ್ಲೂ ಮಾಡ್ಬೋದು, ನಮ್ಮೇಲಿದೆ. ನಾವು ಹೇಗೆ ಎಫರ್ಟ್ ಆಗಿ ಕಲಿತೀವಿ, ಪ್ರತಿಯೊಂದು ಪ್ರಾಕ್ಟೀಸ್ ಮಾಡಿ ಯಾವುದರಲ್ಲಿ ಎಫರ್ಟ್ ಆಗ್ತೀವಿ ಅನ್ನೋದು ನಮ್ಮಲ್ಲಿದೆ. ನನಗೆ ಅದು ಅನ್ನಿಸ್ತು. ಸೊ ಎಲ್ಲದರಲ್ಲೂ ಇದೆ ಪ್ರಾಫಿಟ್, ಎಲ್ಲದರಲ್ಲೂ ಇದೆ, ಲಾಸು ಇದೆ, ಬಟ್ ನಮ್ಮೇಲೆ ಡಿಪೆಂಡ್. ವೆರಿ ಗುಡ್ ಸರ್. ಇವಾಗ ಈ 3 days ವರ್ಕ್ಶಾಪಲ್ಲಿ ನಿಮ್ಮ ಇಂಪ್ರೂವ್ಮೆಂಟ್ ಏನಾಗಿದೆ, ಹಾಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿವರೆಗೂ ಇದೆ ಅನ್ನೋದನ್ನ ಸ್ವಲ್ಪ ಶೇರ್ ಮಾಡೋದಾದ್ರೆ? ಸೊ ಫಸ್ಟು ಅದೇ ಟ್ರೇಡಿಂಗ್ ಏನು ಗೊತ್ತಿರಲಿಲ್ಲ, ಈಗ ಬೈ ಗೊತ್ತಾಗಿದೆ, ಸೆಲ್ ಗೊತ್ತಾಗಿದೆ, ಸ್ವಲ್ಪ ಅನಾಲಿಸಿಸ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಸೊ ಒಂದು 80%. ಹೌ ಮಚ್ ಕಾನ್ಫಿಡೆಂಟ್ ಅಬೌಟ್ ಸರ್? ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ನೀವು ಅದರಲ್ಲಿ? 100% ಸರ್. 100%. ಹಾಗೆಯೇ ಮಿಲಿಯನಿಯರ್ಸ್ ಗ್ರೂಪ್ ನೀವು ಲಾಸ್ಟ್ ಒಂದು ಲೈನಲ್ಲಿ ಹೇಳೋದಾದ್ರೆ, ಒಂದು ಸೆಂಟೆನ್ಸಲ್ಲಿ ಮಿಲಿಯನಿಯರ್ಸ್ ಗ್ರೂಪ್ ಹಾಗೆಯೇ ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳೋದಾಗಿದೆ ಹೇಳ್ಬೋದು? ಸರ್ ಈಸ್ ಎ ಟೀಚರ್ 100%, ಆ್ಯಂಡ್ ಕಂಪ್ನಿ ಬಂದು ಸೂಪರ್ ಸರ್ 100%. ಥ್ಯಾಂಕ್ ಯು ವೆರಿ ಮಚ್. ಎಲ್ಲೂ ನೋಡಿಲ್ಲ ಈ ಥರದ್ದು. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್ ಫಾರ್ ಯುವರ್ ಟ್ರೇಡ್ಸ್. ಥ್ಯಾಂಕ್ ಯು ಸರ್. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಬಂದಿರೋದು ಅಂತ? ಸರ್, ನನ್ನ ಹೆಸರು ಸುನಿಲ್ ಕುಮಾರ್ ಅಂತ, ನಾನು ಇಲ್ಲೇ RT ನಗರ, ಬೆಂಗಳೂರು. ಓಕೆ, ವೆರಿ ಗುಡ್ ಸರ್. ಸರ್, ನೀವು 3 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತಿದೆ? ನಿಮ್ಮ ಪ್ರೀವಿಯಸ್ ಪಾಸ್ಟ್ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಏನೇನೆಲ್ಲ ಸ್ಟ್ರಗಲ್ಸ್ ಇತ್ತು ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ಅಂತ? ಓಕೆ ಸರ್, ಫಸ್ಟ್ ಆಫ್ ಆಲ್ ಈ ಸ್ಟಾಕ್ ಮಾರ್ಕೆಟು ಸ್ಟಾಕ್ ಅಂತ ಹೇಳಿದ್ರೆ ನಾವೆಲ್ಲ ಸ್ವಲ್ಪ ದೂರ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರ್ತಾ ಇದೆ. ಓಕೆ. ಸೊ ಅಲ್ಲಿಗೆ ಹೋದರೆ ಬರೀ ಲಾಸಸ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೋದವರೆಲ್ಲನೂ ಲೈಕ್ ಬ್ಯಾಂಕ್ರಪ್ಟ್ ಆಗ್ತಾರೆ, ಆ ಥರದ್ದೊಂದು ಫೀಲಿಂಗು. ಸೊ ನಾವು ಏನಂದರೆ ಥಿಯರಿಟಿಕಲಿ ಸ್ವಲ್ಪ ಗೊತ್ತಿತ್ತು. ಸೊ ಯಾವಾಗ ನಾನು ಇದು ಸ್ವಲ್ಪ ನಿಮ್ಮದು ಫೇಸ್ಬುಕ್ಕು ಅದು ಇದೆಲ್ಲ ಸ್ವಲ್ಪ ನೋಡ್ತಾ ಇದ್ದೆ, ಕೆಲವೊಂದು ರಿಸರ್ಚ್ ಮಾಡ್ತಿದ್ದೆ, ಆಗ ನಾನು ಇದ್ರ ಬಗ್ಗೆ ಥಿಯರಿಟಿಕಲಿ ತಿಳ್ಕೊಂಡು ಪ್ರಾಪರಾಗಿ ತಿಳ್ಕೊಂಡು ಮಾಡೋ ರೀತಿಯಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಹುಡುಕ್ತಾ ಇದೆ. ಆ ರೀತಿ ನಾನು ಇಲ್ಲಿ ಬರೋಂಗಾಯಿತು. ಓಕೆ, ವೆರಿ ಗುಡ್ ಸರ್. ಸರ್, ನೀವು 3 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬಿಫೋರ್ ಹೇಗಿತ್ತು, ಹಾಗೆ ಈಗ ಹೇಗಿದೆ ಕಾನ್ಫಿಡೆನ್ಸ್ ಲೆವೆಲ್ ಮಾರ್ಕೆಟಲ್ಲಿ? ಮಾಡ್ಬೋದು ಅಂತ ಇದೆ, ಅಂದರೆ ಎವ್ರಿ ಒನ್ ಕ್ಯಾನ್ ಡೂ ದಿಸ್ ಅನ್ನೋದು. ಬೇಸಿಕಲಿ ನಮ್ಗೆ ಏನೂ ಗೊತ್ತಿಲ್ಲ ಅಂಥದ್ರಲ್ಲಿ ಇದನ್ನು ಎಲ್ಲರೂ ಬ್ಯಾಕ್ಔಟ್ ಆಗೋ ಬದಲು ಅದನ್ನು ಕಲಿತು ಮಾಡೋದ್ರಲ್ಲಿ ಸೇಫ್ಟಿನೂ ಇದೆ, ಲೈಕ್ ವಿ ಕ್ಯಾನ್ ಸಸ್ಟೈನ್ ಫಾರ್ ಲಾಂಗರ್ ಟೈಮ್ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ವೆರಿ ಗುಡ್ ಸರ್. ಹಾಗೆ ಇವಾಗ ನಿಮ್ಮ 3 days ವರ್ಕ್ಶಾಪಲ್ಲಿ ನಿಮಗೆ ಯಾವ ಮೂಮೆಂಟಲ್ಲಿ ನಿಮ್ಗೆ ಅನ್ಸಿದ್ದು ಎಸ್ ಐ ಕ್ಯಾನ್ ಡೂ, ನಾನು ಮಾಡ್ಬೋದು, ಪ್ರಾಫಿಟ್ಸ್ ಮಾಡ್ಬೋದು ಮಾರ್ಕೆಟಲ್ಲಿ ಅನ್ನೋದು ಯಾವುದಾದ್ರು ಒಂದು ಮೂಮೆಂಟ್ ನೀವು ಶೇರ್ ಮಾಡೋದಾಗಿದ್ರೆ? ಸರ್, ಎಲ್ಲ ಮೂಮೆಂಟ್ ರೈಟ್ ಫ್ರಮ್ ದಿ ಡೇ ಒನ್. ಸೊ ಅಟ್ ದಿ ಇನ್ಸೆಪ್ಷನ್ ಆಫ್ ದಿ ಕ್ಲಾಸಸ್ ಇಟ್ಸೆಲ್ಫ್ ವಿಲ್ ಗೆಟ್ ದಟ್ ಕಾನ್ಫಿಡೆನ್ಸ್. ಬೇಸಿಕಲಿ ಅದು ಥಿಯರಿಟಿಕಲಿ. ಸೊ ವಾಟ್ ಈಸ್ ದಿ ಬೇಸಿಕ್ ಎಸೆನ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅನ್ನೋದ್ರ ಇಂದನೂ ಇಲ್ಲಿ ಹೇಳ್ಕೊಡೋದ್ರಿಂದ, ಸೊ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಈಸ್ ಅ ಕಾನ್ಫಿಡೆಂಟ್, ಎವ್ರಿ ಸ್ಟೆಪ್ ಇಟ್ಸ್ ಎ ಕಾನ್ಫಿಡೆನ್ಷಿಯಲ್ ಸ್ಟೆಪ್ ಅಂತಲೇ ಕರೀಬೋದು. ಶೋರ್, ಥ್ಯಾಂಕ್ ಯು ಸರ್. ಇವಾಗ ನೀವು ಮಿಲೇನಿಯರ್ಸ್ ಗ್ರೂಪ್ ಜಾಯ್ನ್ ಆದಮೇಲೆ ನಿಮ್ಮಲ್ಲಿ ನೀವು ಏನೇನು ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅಂತ, ರಿಸಲ್ಟ್ಸ್ ಆಗಲಿ ಇಂಪ್ರೂವ್ಮೆಂಟ್ಸ್ ಆಗಲಿ ಏನೇನು ಕಾಣಿಸ್ತಿದೆ ಅಂತ? ಫಸ್ಟ್ ಆಫ್ ಆಲ್ ಈಸ್ ಸೊ ಸೆಲ್ಫ್ ಕಾನ್ಫಿಡೆನ್ಸ್ ದಟ್ ಎಸ್ ಫಿನಾನ್ಷಿಯಲಿ ಐ ಕ್ಯಾನ್ ಗ್ರೋ. ಐ ಮೀನ್ ಇಟ್ ವಿಲ್ ಬಿ ಅನ್ ಆನ್ ಗೋಯಿಂಗ್ ಆಲ್ ದ ಟೈಮ್ ಅನ್ನೋದೊಂದು ಇಟ್ಸ್ ಎ ಲೈಕ್ ಫರ್ಮ್ ಕನ್ಫರ್ಮೇಷನ್ ಬೇಸಿಕಲಿ ಕಾನ್ಫಿಡೆನ್ಸ್ಗೆ. ವೆರಿ ಗುಡ್ ಸರ್. ಹಾಗೆ ಕೊನೆಯದಾಗಿ ನೀವು ಒಂದು ಸೆಂಟೆನ್ಸಲ್ಲಿ ಹೇಳೋದಾದ್ರೆ ಮಿಲೇನಿಯರ್ಸ್ ಗ್ರೂಪ್ ಹಾಗೇನೆ ಮೋಹನ್ ಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈ ಮೋಹನ್ ಸರ್ದು ಒಂದು ವಂಡರ್ಫುಲ್ ಥಿಂಗ್ ಏನಂದರೆ ದ ವೇ ಹಿ ಪುಟ್ ಅಕ್ರಾಸ್ ದಿ ವರ್ಡ್ಸ್. ಸೊ ಅದನ್ನು ಹೇಳ್ಕೊಡೋ ರೀತಿ ಮತ್ತು ಅದನ್ನು ನಾವು ಯಾವ ಥರ ಕ್ಯಾಚ್ ಮಾಡ್ತೀವಿ, ದೇರ್ ಇಸ್ ನೋ ಹರ್ಡಲ್ ಇನ್ ಬಿಟ್ವೀನ್. ಎಕ್ಸಾಕ್ಟ್ಲಿ ಇಟ್ ಇಸ್ ಡೆಲಿವರ್ಡ್ ಆ್ಯಂಡ್ ವಿ ಹ್ಯಾವ್ ಕ್ಯಾಚ್ಡ್ ಇಟ್, ಆ ಥರ ಒಂದು ಫೀಲಿಂಗ್ ಸರ್.
ಸರ್ ಈಗ ನೀವು ಇದನ್ನ ಬೇರೆಯವ್ರಿಗೆ ರೆಕಮೆಂಡ್ ಮಾಡೋದಾದ್ರೆ ಯಾವ ರೀಸನ್ಸ್ ಮೇಲೆ ರೆಕಮೆಂಡ್ ಮಾಡ್ತೀರಾ ಇದು ಒಂದು ಪ್ರೋಗ್ರಾಮ್ನ ಅಂತ? ಸರ್ ಒನ್ ಥಿಂಗ್ ಇಸ್ ಐ ಮೀನ್ ದ ವೇ ದ ಕ್ಲಾಸಸ್ ಹಸ್ ಬಿನ್ ಕಂಡಕ್ಟೆಡ್, ಯಾವ ಥರ ಒಂದು ಕಂಡಕ್ಟ್ ಮಾಡ್ತಾರೆ ಮತ್ತು ಅದು ಐ ಮೀನ್ ಯಾವ ಥರ ಒಂದು ನಾವು ಒನ್ ಅಂತಲೂ ತಗೊಳ್ತಾರೆ ಆ್ಯಂಡ್ ಆನ್ ಗೋಯಿಂಗ್ ಲೈಫ್ ಲಾಂಗ್ ಅಂತ ಒಂದು ಕನೆಕ್ಟಿವಿಟಿ ಕೊಡ್ತಾರಲ್ಲ, ದಟ್ ಇಸ್ ಟು ಯಾವುದೂ ನಾನು ಪ್ರಾಮಿಸ್ ಮಾಡೋದು ನೋಡಿಲ್ಲ. ಸೊ ಇಟ್ ಐ ಮೀನ್ ಮೋರ್ ಓವರ್ ನೋವೇರ್ ಐ ಫೆಲ್ಟ್ ದಟ್ ಇಟ್ ಇಸ್ ಅ ಮಾರ್ಕೆಟಿಂಗ್ ಅನ್ನೋದು ಒಂದು ಮೋರ್ ಇಂಪಾರ್ಟೆಂಟ್ ಥಿಂಗ್. ವೆರಿ ಗುಡ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗುಡ್ ಲಕ್ ಫಾರ್ ಯುವರ್ ಟ್ರೈನ್ಸ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಬಂದಿರೋದು? ನಾನು ಸಂಜೀವ್ ಕುಮಾರ್ ಅಂತೇಳಿ ನನ್ನ ಹೆಸರು. ನಾನು ಇಲ್ಲೇ ವಿಜಯನಗರ ಬೆಂಗಳೂರಲ್ಲಿ ಇರ್ತಾ ಇರೋದು. ಇಲ್ಲೇ ತುಂಬ ನಿಯರೆಸ್ಟ್ ಇದ್ರು. ನನಗೆ ಮಿಲೇನಿಯರ್ಸ್ ಗ್ರೂಪ್ ಬಗ್ಗೆ ಗೊತ್ತಿರಲಿಲ್ಲ. ಹೇಗೆ ಗೊತ್ತಾಯ್ತು ಅಂತ? ಇವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಕಾದ್ರೆ ನನಗೆ ಗೊತ್ತಾಯಿತು. ಓಕೆ. ಸೊ ನಾನು ಒಂದು ವೆಬಿನಾರ್, ಆನ್ಲೈನ್ ವೆಬಿನಾರ್ ಅಟೆಂಡ್ ಮಾಡಿದೆ. ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆಮೇಲೆ ನೆಕ್ಸ್ಟ್ ವರ್ಕ್ಶಾಪ್ ಇರುತ್ತೆ, ಅದೆಲ್ಲ ಆದಮೇಲೆ ನಾನು ಆಫೀಸ್ ಹೋಗಿ ವಿಸಿಟ್ ಮಾಡಿದೆ, ಯಾವ ಥರ ಏನು ಅಂತ ಹೇಳಿದ್ಮೇಲೆ ಸೊ ಸರ್ಟನ್ ಆಗಿ ನಾನು ಜಾಯ್ನ್ ಆಗಿದ್ದೀನಿ. ಇವಾಗ ಮಿಲೇನಿಯರ್ ಗ್ರೂಪಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಸರ್, ಇವಾಗ ನೀವು ಜಾಯ್ನ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ಏನೇನೆಲ್ಲ ಸ್ಟ್ರಗಲ್ಸ್ ಇತ್ತು ಅಂತ? ಜಾಯ್ನ್ ಆಗೋದಕ್ಕಿಂತ ಮುಂಚೆ ಟ್ರೇಡಿಂಗ್ ಅಂದ್ರೇ ಏನು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಐ ಆಮ್ ಜೀರೋ ಪ್ರೊಸೆಸಿಂಗ್. ಸೊ ಏನು ಅಂತೇಳಿ ಏನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿಬಿಟ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ಈ ಥರ ಇರುತ್ತೆ, ಈ ಥರ ಕೇಳ್ತಾರೆ ಅಂತೇಳಿ. ಅದನ್ನು ಮೋಹನ್ ಸರ್ ಒಂದು ದಿವಸ ನನಗೆ ಆನ್ಲೈನಲ್ಲಿ ಇರಬೇಕಾದ್ರೆ ಅವ್ರ ಮಾತು ಕೇಳಿಬಿಟ್ಟು ಅದು ನನಗೆ ಕಾನ್ಫಿಡೆನ್ಸ್ ಬಂತು. ಕಾನ್ಫಿಡೆನ್ಸ್ ಬಂದಮೇಲೆ ನನಗೆ ಇದು ಟ್ರೇಡ್ ಅನ್ನೋದು ಗೊತ್ತಾಗಿರೋದು. ಆವಾಗ ನಾನು ಯಾಕೆ ನಾನು ಟ್ರೈ ಮಾಡ್ಬೋದು ಅಂತೇಳಿ. ಈಗಿನ ಕಾಲಕ್ಕೆ ಒಂದೇ ಕೆಲಸದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ. ಅರ್ನಿಂಗ್ಸು ಒಂದು 2-3 ಇರಬೇಕು, ಆಗಲೇ ಲೈಫ್ ಚೆನ್ನಾಗಿ ನಡೆಸೋಕ್ಕಾಗೋದು. ಹಾಗಾಗಿಬಿಟ್ಟು ನಾನು ಮಿಲಿಯನರ್ಗೆ ಜಾಯ್ನ್ ಆದೆ. ಇವಾಗ ಸ್ವಲ್ಪ ಗೊತ್ತಾಗ್ತಾ ಇದೆ. ಸೂಪರ್ ಸರ್. ಸರ್, ಈಗ ನೀವು ಈ 3 days ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ನಿಮಗೆ ಯಾವ ಪಾಯಿಂಟಲ್ಲಿ ಅನಿಸಿದ್ದು ನಿಮಗೆ ಎಸ್ ಐ ಕ್ಯಾನ್ ಡೂ, ನಾನು ಪ್ರಾಫಿಟ್ಸ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಯಾವಾಗ ಅನಿಸಿದ್ದು ನಿಮಗೆ? ನನಗೆ ಮುಂಚೆನೇ ಇದು ನಾನು ವರ್ಕ್ಶಾಪ್ ಅಟೆಂಡ್ ಆಗೋಕ್ಕಿಂತಲೂ ಮುಂಚೆನೇ ನಾನು ಮೋಹನ್ ಸರ್ ಹೇಳಿದಾಗೆ ಅವ್ರು ಹೇಳಿದ್ರು, ನೀವು ವರ್ಕ್ಶಾಪ್ ಆಗೋವರೆಗೂ ವೇಟ್ ಮಾಡಬೇಡಿ. ನೀವು ಒಂದ್ಸಲ ನೀವು ಜಾಯ್ನ್ ಆದಮೇಲೆ ನಮ್ಮ ಗ್ರೂಪ್ಗೆ ಎನಿ ಟೈಮ್ ಯು ಕ್ಯಾನ್ ಅಟೆಂಡ್ ದ ಆಫೀಸ್. ದೇರ್ ಅವರ್ ಟೀಮ್ ವಿಲ್ ಗೈಡ್ ಯು. ಅವ್ರ ಟೀಮ್ ನಂಗೆ ಸಪೋರ್ಟ್ ಮಾಡ್ತು. ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳಿದ್ರು, ಎಲ್ಲ ಸಪೋರ್ಟ್ ಮಾಡ್ತು. ಇದಕ್ಕಿಂತಲೂ ಮುಂಚೆನೇ ನನಗೆ 50% ಆಲ್ಮೋಸ್ಟ್ ನನಗೆ ಕಾನ್ಫಿಡೆನ್ಸ್ ಬಂದಿತ್ತು. ವರ್ಕ್ಶಾಪ್ ಅಟೆಂಡ್ ಆದಮೇಲೆ ಆಲ್ಮೋಸ್ಟ್ ಐ ಆಮ್ ಥ್ರೂ 100% ನನಗೆ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಐ ಕ್ಯಾನ್ ಡೂ ದ ವರ್ಕ್ಶಾಪ್ ಅಟೆಂಡ್ ಮಾಡೋಕೆ ಮುಂಚೆ ಆಲ್ರೆಡಿ ನಿಮಗೆ 50% ನಾಲೆಜ್ ಬಂದಿದೆ, ಪ್ರಾಫಿಟ್ ಮಾಡಿಬಿಟ್ಟಿದ್ದೀರಾ. ಎಸ್ ಎಸ್ ಡನ್. ಈಗ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿದೆ ಅಂತ? ಬಿಫೋರ್ ವರ್ಕ್ಶಾಪ್ ಆಮೇಲೆ ಆಫ್ಟರ್ ವರ್ಕ್ಶಾಪ್? ಆಲ್ಮೋಸ್ಟ್ ಮೋರ್ ದೆನ್ 100% ಐ ಆಮ್ ಹ್ಯಾವಿಂಗ್ ಮೈ ಓನ್ ಕಾನ್ಫಿಡೆನ್ಸ್. ನಾವು ಐ ಕ್ಯಾನ್ ಡೂ ಟ್ರೇಡಿಂಗ್ ಅಂತ. ಟ್ರೇಡಿಂಗ್ ಮಾಡ್ತೀರಾ, ದುಡ್ಡು ಮಾಡ್ತೀರಾ, ಸಖತ್ ಕಾನ್ಫಿಡೆಂಟ್ ಆಗಿದ್ದೀರಾ ಇವಾಗ. Yes, sure. ಸರ್, ಈಗ ನೀವು ಈ ಟ್ರೇಡಿಂಗ್ ಈ ನಮ್ಮ ಮಿಲಿಯನರ್ಸ್ ಗ್ರೂಪ್ ಜೊತೆ ನಿಮ್ಮ 3 days ಜರ್ನಿನ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೀರಾ? ಮೋಹನ್ ಸರ್ ಕನ್ವಿನ್ಸ್ ಮಾಡೋ ರೀತಿ ಮತ್ತೆ ಅವ್ರದ್ದು ಮೋಟಿವೇಶನ್ ಮಾತು, ಆಮೇಲೆ ಪ್ರತಿಯೊಂದು ಅವರು ಒಂದು ಎಕ್ಸಾಂಪಲ್, ಒಂದು ಟ್ರೇಡ್ಗೆ ಒಂದು ಎಕ್ಸಾಂಪಲ್ ಅಂತಲ್ಲ, ಒಂದಕ್ಕೆ 10 ಸಲ ಅದನ್ನ ರಿಪೀಟ್ ಮಾಡಿ 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 ಅದನ್ನ ನಾವು ನೋಡ್ತಿದ್ದಾಗೆ ನಮ್ಮ ತಲೆಯಲ್ಲಿ ಕೂತ್ಕೋಬೇಕು. ಆ ಥರ ನಮ್ಮ ಮನೆಗೆ ಹೋಗ್ಬಿಟ್ಟು ಮತ್ತೆ ನಾವು ತೆಗೆದು ನೋಡೋ ಬದಲು ಇಲ್ಲೇ ನಮಗೆ ಪರ್ಫೆಕ್ಟ್ ಆಗೋ ಥರ ಒಂದನ್ನ ಯಾವ ಥರ ಮಾಡಬೇಕು, ಪೊಸಿಷನಲ್ ಯಾವ ಥರ ಮಾಡಬೇಕು, ಫ್ಯೂಚರ್ ಯಾವ ಥರ ಮಾಡಬೇಕು, ಇಂಟ್ರಾ ಯಾವ ಥರ ಮಾಡಬೇಕು, ಪ್ರತಿಯೊಂದು ಅವರು ಒಂದು 10 ಸಲ ಅಲ್ಲ 15 ಎಕ್ಸಾಂಪಲ್ ಕೊಟ್ಬಿಟ್ಟು ಮಾಡಿಸ್ತಾರೆ. ಒಂದು ಎರಡನೇದಾಗಿ ಫಸ್ಟ್ ಅವ್ರ ಆಪ್ಷನ್ ಕೊಡೋದು ನಮಗೆ, ನೀವು ಸೆಲೆಕ್ಟ್ ಮಾಡಿ ಕಂಪ್ನಿನ, ನಾನು ಹಾಕಿ ತೋರಿಸ್ತೀನಿ ಅಂತೇಳಿ. ಬಟ್ ಬೇರೆ ಕಡೆನೂ ನಾನು ನೋಡಿದ್ದೀನಿ ಆನ್ಲೈನಲ್ಲಿ, ನಾನು ಅಟೆಂಡ್ ಆಗಿಲ್ಲ ಎಲ್ಲೂ ಬೇರೆ ಕಡೆನೂ ನಾನು ಆನ್ಲೈನಲ್ಲಿ ನೋಡಿದ್ದೀನಿ. ಅವರು ಅವ್ರದ್ದೇ ಆದಂಥದ್ದು ತೋರಿಸ್ಬಿಟ್ಟು ನಮಗೆ ತೋರಿಸ್ತಾರೆ ಎಕ್ಸಾಂಪಲು. ಬಟ್ ಇಲ್ಲಿ ಮೋಹನ್ ಸರ್ ಏನು ಮಾಡ್ತಾರೆ ಅಂದರೆ ಫಸ್ಟ್ ನಮಗೆ ಆಪ್ಷನ್ ಕೊಡ್ತಾರೆ, ನೀವು ಕಂಪ್ನಿನ ಸೆಲೆಕ್ಟ್ ಮಾಡಿ ನಾನು ಹಾಕಿ ತೋರಿಸ್ತೀನಿ ಅಂತೇಳಿ. ಆಮೇಲೆ ಕೊನೆಗೆ ಅವ್ರ ಕಡೆಯಿಂದ ಎರಡು ಹಾಕ್ಬಿಟ್ಟು ತೋರಿಸ್ತಾರೆ. ಅಲ್ಲಿ ನಮಗೆ ತುಂಬ ಕಾನ್ಫಿಡೆನ್ಸ್ ಬಂತು. ಟೀಚಿಂಗ್ ಸ್ಟೈಲು ತುಂಬ ಡಿಫ್ರೆಂಟ್ ಆಗಿದೆ. ನಮ್ಮ ಕೈಯಲ್ಲಿ ಎಲ್ಲ ಮಾಡಿಸ್ತಾರೆ, ಕೈ ಹಿಡ್ಕೊಂಡು ಬರ್ಸೋದ ಹೇಳ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೈ ಹಿಡ್ಕೊಂಡು ಬರ್ಸೋದನ್ನ ನಾನು ಆಫೀಸಲ್ಲಿ ಕಲ್ತಿದ್ದೀನಿ. ಬಟ್ ಇಲ್ಲಿ ವರ್ಕ್ಶಾಪಲ್ಲಿ ಆಗಲ್ಲ ಸುಮಾರು, ಯಾಕಂದರೆ 100-125 ಜನ ಇರ್ತಾರೆ. ನಾನು ಒಬ್ಬನ್ನೇ ಕೂರಿಸ್ಕೊಂಡ್ಬಿಟ್ಟು ಹೇಳೋಕ್ಕಾಗಲ್ಲ. ಬಟ್ ಏನೋ ಒಂದಿಬ್ರು ಕಂಪ್ಲೀಟ್ ಗೊತ್ತಾಗಿಲ್ಲ ಅಂದರೆ ಅಲ್ಲೂ ಟೀಮ್ ಇರುತ್ತೆ. ಆಫೀಸ್ ವರ್ಕ್ಶಾಪಲ್ಲೂ ಟೀಮ್ ಪಕ್ಕಕ್ಕೆ ಬಂದುಬಿಟ್ಟು ಅವರೇ ಟೀಮ್ ಅವ್ರು ಬಂದುಬಿಟ್ಟು ಕೈ ಹಿಡ್ಸ್ಕೊಂಡು ಯಾರಿಗೆ ಏನೋ ಗೊತ್ತಿಲ್ವೋ ಅವ್ರನ್ನೆಲ್ಲ ಕಂಪ್ಲೀಟ್ ಆಗಿ ಅವರೇ ಗೈಡ್ ಮಾಡ್ತಾರೆ. ಎಸ್ ಸರ್. ಇವಾಗ ನಿಮ್ಮ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ನೀವು ನಿಮ್ಮ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಿಲಿಯನರ್ಸ್ ಗ್ರೂಪ್ ಜೊತೆ ಲಾಸ್ಟ್ 3 days ಇಂದ ಹೇಗಿದೆ, ಹಾಗೆ ಮೋಹನ್ ಸರ್ ಇಂದ ಏನೆಲ್ಲ ಕಲ್ತಿದ್ದೀರಾ, ಮಿಲಿಯನರ್ಸ್ ವರ್ಕ್ಶಾಪ್ ಇಂದ ಏನೆಲ್ಲ ಕಲ್ತಿದ್ದೀರಾ ಅನ್ನೋದು? ಮಿಲಿಯನರ್ಸ್ ವರ್ಕ್ಶಾಪ್ ಇಂದ ನಾನು ಮೊದಲೇ ಹೇಳ್ತಿದ್ದಾಗೆ ನನಗೆ ಈ ಆಪ್ಷನಲಲ್ಲಿ ಏನಂತೇಳಿ ಕ್ಲಿಯರಾಗಿ ಗೊತ್ತಿರಲಿಲ್ಲ. ಅದಾದಮೇಲೆ ಈ ಇಂಟರ್ಡೇನಲ್ಲಿ ಕರೆಕ್ಟಾಗಿ ಏನು ಹಾಕಬೇಕು, ಗ್ರಾಫ್ ಯಾವ ಥರ ಹಾಕಬೇಕು, ಚಾರ್ಟ್ ಯಾವ ಥರ ಹಾಕಬೇಕು ಅಂತೇಳಿ ನಾನು ಕ್ಲಿಯರೆನ್ಸ್ ಇರಲಿಲ್ಲ. ಸುಮ್ಮನೆ ಏನೋ ಒಂದು ನಂಬರ್ ಕೊಡ್ತಾರೆ ಹಾಕಬೇಕು, ಅದೇನೋ ಹಿಂಗೆ ಒಂದು ಪ್ಲಸ್ ಬರ್ತಿದ್ದಾಗೆ ನಾನು ಎಕ್ಸಿಟ್ ಮಾಡಬೇಕು ಅಷ್ಟೇ ಗೊತ್ತಿತ್ತು.
ಬಟ್ ಇವಾಗ ನಾನು ಕರೆಕ್ಟಾಗಿ ಏನು ಗ್ರಾಫ್ ಹಾಕಬೇಕು, ಯಾವ ಥರ ಹಾಕಬೇಕು, ಏನು ಅಬ್ಸರ್ವೇಷನ್ ಮಾಡಬೇಕು, ಏನು ವಾಲ್ಯೂಮ್ ಎಷ್ಟಿದೆ, ಲಿಕ್ವಿಡ್ ಎಷ್ಟಿದೆ, ಇದೆಲ್ಲ ಯಾವ ಥರ ಅಬ್ಸರ್ವೇಷನ್ ಮಾಡ್ಕೋಬೇಕು ನೋಡ್ಕೊಂಡ್ಬಿಟ್ಟು ಇವಾಗ ನಾನು ಟ್ರೇಡ್ ಮಾಡೋದು ಕಲ್ತ್ಕೊಂಡಿದ್ದೀನಿ. ವೆರಿ ಗುಡ್ ಸರ್. ಇವಾಗ ನೀವು ಇದನ್ನ ಈ ಸೆಷನ್ ಬೇರೆ ರೆಕಮೆಂಡ್ ಮಾಡೋದಾಗಿದ್ರೆ ಯಾವ ಕಾರಣಗಳಿಂದ ನೀವು ರೆಕಮೆಂಡ್ ಮಾಡ್ತೀರಾ ಅಂತ? ವೈ ಶುಡ್ ಇದನ್ನ ಎಲ್ಲರೂ ತಗೋಬೇಕು ಅನ್ನೋದು, ಮಾರ್ಕೆಟ್ ಅಲ್ಲಿರೋ ಎಲ್ಲ ತಗೋಬೇಕು? ಯಾಕೆ ತಗೋಬೇಕಂದ್ರೆ ಸುಮಾರು ಜನರಲ್ಲಿ ಇವಾಗ ಏನು ಭಯ ಇದೆ, ಟ್ರೇಡ್ ಅಂದ್ರೇನೆ ಅದೊಂಥರ ಜೂಜಾಟ ಥರ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದು ಆ ಥರ ಅಲ್ಲ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ದರೆ, ನಿಮ್ಮಲ್ಲಿ ಕರೆಕ್ಟಾಗಿ ಟೆಕ್ನಿಕ್ಸ್ ಇದ್ದರೆ, ಟ್ರೈನರ್ಸ್ ನಿಮಗೆ ಕರೆಕ್ಟಾಗಿ ಅವ್ರು ಕೊಟ್ಟಿರೋ ಟೂಲ್ಸ್ನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅದನ್ನ ಫಾಲೋ ಅಪ್ ಮಾಡ್ಕೊಂಡ್ಬಿಟ್ಟು ಮಾಡಿದರೆ ದೆರ್ ಈಸ್ ನೋ ಲೂಸ್, ಓನ್ಲಿ ಗೇನ್ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಗುಡ್ ಲಕ್ ಫಾರ್ ಯುವರ್ ಪ್ರಾಫಿಟ್ಸ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಟು ಮಿಲೇನಿಯಸ್ ಗ್ರೂಪ್ ಸರ್. ನಿಮ್ಮ ಒಂದು ಕಿರು ಪರಿಚಯ ಸರ್. ಸರ್, ನನ್ನ ಹೆಸರು ಪ್ರಮೋದ್ ಅಂತೇಳಿ ದಾವಣಗೆರೆಯಿಂದ ಬಂದಿದ್ದೀನಿ. ಓಕೆ. ನಾನು ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಓಕೆ ಸರ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಲ್ಲಲ್ಲಿ ಆ್ಯಡ್ಸ್ ಎಲ್ಲ ನೋಡ್ತಾ ಇರ್ತಿದ್ದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ. ಕೆಲವು ಕಡೆ ಅಟೆಂಪ್ಟ್ ಕೂಡ ಮಾಡಿದೆ ಸರ್. ಓಕೆ ಸರ್. ಬಟ್ ನನಗೆ ಬೇಕಾದಂಥ ನಾಲೆಡ್ಜ್ ಅಥವಾ ನಾನು ಇದರಲ್ಲಿ ಸಕ್ಸಸ್ ಕಾಣ್ಬೋದು ಅನ್ನೋಂಥದ್ದು ಎಲ್ಲೂ ನನಗೆ ಅನ್ನಿಸ್ಲಿಲ್ಲ. ಓಕೆ ಸರ್. ಒಂದ್ಸಲ MG ಗ್ರೂಪ್, ಮಿಲೇನಿಯಸ್ ಗ್ರೂಪ್ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿದಾಗ ಅವ್ರು ಹೇಳೋದು ಸ್ವಲ್ಪ ಸರಿ ಇದೆ ಅಂತ ಅನ್ಸಿತ್ತು. ಆಮೇಲೆ ವೆಬಿನಾರ್ನು ಕೂಡ ಅಟೆಂಡ್ ಮಾಡಿದೆ ನಾನು. ಆ ಕಾನ್ಫಿಡೆನ್ಸ್ ಬಂತು. ಓಕೆ ಸರ್. ಆದರೂ ಕೂಡ ಕಾನ್ಫಿಡೆನ್ಸ್ ಬಂದರೂ ಹೊಸ ಫೀಲ್ಡ್ ನನಗೆ ಕಂಪ್ಲೀಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನನಗೆ ಸ್ಟಾಕ್ ಮಾರ್ಕೆಟ್ ಅನ್ನೋ ಪದ ಬಿಟ್ಟರೆ ಮತ್ತೇನು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಆ ಥರ ಇದ್ದಾಗ ನಾನೇನು ಮಾಡ್ಕೊಂಡೆ, ಒಂದ್ಸಲ ನೋಡೋಣ, ಅಟೆಂಪ್ಟ್ ಮಾಡೋಣ ಅಂತೇಳಿ ಬಂದೆ. ಇಲ್ಲಿ ಬಂದ ಮೇಲೂ ಕೂಡ ಅಷ್ಟು ಕಾನ್ಫಿಡೆಂಟ್ ಆಗಿ ಬಂದ ಮೇಲೂ ಕೂಡ ಫಸ್ಟ್ ಡೇ ಬಂದಾಗ ನಾನು ಓಪನ್ ಫ್ರಾಂಕ್ ಹೇಳ್ತಾ ಇದ್ದೀನಿ, ಬೇಡ ಸುಮ್ಮನೆ ವಾಪಸ್ ಹೋಗ್ಬಿಡೋಣ, ಆನ್ಲೈನಲ್ಲಿ ತಗೊಂಡ್ರೆ ಕ್ಲಾಸ್ ಅಂತ ಅನ್ಕೊಂಡಿದ್ದೆ. ಓಕೆ ಸರ್. ಫಸ್ಟ್ ಡೇ ಅಟೆಂಪ್ಟ್ ಮಾಡಿದಾಗ ಫಸ್ಟ್ ಡೇ ಕ್ಲಾಸ್ ಆದಾಗ ನನಗೆ ಸ್ವಲ್ಪ ನಾನು ಮಾಡಿರೋ ಡಿಸಿಷನ್ ಸರಿ ಇದೆ ಅಂತ ಅನಿಸಿತ್ತು. ಸೆಕೆಂಡ್ ಡೇ ನನ್ನ ಡಿಸಿಷನ್ನು ಸರಿ ಇದೆ, ನನಗೆ ಸಿಗ್ತಾ ಇರೋ ನಾಲೆಡ್ಜು ಕರೆಕ್ಟಾಗಿ ಸಿಗ್ತಾ ಇದೆ, ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ಸಿಗ್ತಾ ಇದೆ ಅಂತ ಅನಿಸಿತ್ತು. ಆಮೇಲೆ ಇನ್ನೊಂದು ಕ್ಲಾಸಲ್ಲೂ ನೋಡ್ಕೊಂಡಾಗ ಈ ಫೀಲ್ಡ್ನಲ್ಲಿ ನಾನು ಸಕ್ಸಸ್ ಆಗಬೇಕಾದ್ರೆ ಏನು ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಯಿತು. ಓಕೆ ಸರ್. ಅದ್ರ ಜೊತೆಗೆ ಫಸ್ಟ್ ಡೇ ನಾನು ಸ್ಟಾಕ್ ಮಾರ್ಕೆಟ್ ಅಂತ ಆ ಫೀಲ್ಡಿಗೆ ಸಂಬಂಧಪಟ್ಟಂಗೆ ಮಾತಾಡ್ಬೇಕಾದಾಗ ಈ ಥರ ಕೂರ್ತಿರ್ತಿದ್ದೆ. ಓಕೆ. ಈಗ ಯಾರೇ ಕೇಳಿದ್ರು ಆರಾಮ್ ಈ ಥರ ಮಾತಾಡ್ತೀನಿ, ಅಂದರೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ. ನೈಸ್ ಸರ್. ಈಗ ಯಾರಾದರೂ ಸ್ಟಾಕ್ ಮಾರ್ಕೆಟಲ್ಲಿ ನನಗೇನಾದರೂ ಏನೂ ಗೊತ್ತಿಲ್ಲ, ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ದುಡ್ಡು ಕಳ್ಕೊಂಡಿದ್ದೀನಿ ನಾನು ಅಂತ ಯಾರಾದರೂ ಹೇಳಿದರೆ, ನಾನು ಅವ್ರಿಗೊಂದು ಸಜೆಸ್ಟ್ ಮಾಡೋದೇನು ಅಂತ ಹೇಳಿದರೆ, ಇಫ್ ಯು ಆರ್ ಬ್ಯಾಡ್, ಫಿಲಮ್ ಡೈಲಾಗ್ ಅದು, ಬಟ್ ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಇಫ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್ ಅಂತನೋ ಇದೆ ಅಲ್ಲಿ, ಬಟ್ ನಾನು ಹೇಗೆ ಚೇಂಜ್ ಮಾಡಿದ್ದೀನಿ, ಇಫ್ ಯು ಆರ್ ಬ್ಯಾಡ್, ಇಲ್ಲಿ ಮೋಹನ್ ಸರ್ ಹತ್ರ ಬನ್ನಿ, ಹಿ ವಿಲ್ ಬಿ ಯುವರ್ ಗಾಡ್. ಇಫ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಗಾಡ್. ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ ಈಗ ನನಗೆ ನನ್ನ ಪಾಲಿಗೆ ಆ ಥರ ಆಗಿದೆ ಸರ್. ಓಕೆ ಸರ್. ಅಂದರೆ ನನಗೆ ಬೇಕಾಗಿ ನಾಲೆಡ್ಜ್ ಎಲ್ಲ ಸಿಗ್ತದೆ, ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಈಗ ನಾನು ಎಲ್ಲೋ ಒಂದು ಕಡೆ ಜಾಬಿಗೆ ಹೋದ್ರೆ ಏನಾಗುತ್ತೆ, ನನ್ನ ಸ್ಯಾಲ್ರಿನ ಬಾಸ್ ಡಿಸೈಡ್ ಮಾಡ್ತಾನೆ, ನಿನಗೆ ಇಷ್ಟೇ ಕೊಡಬೇಕು ಅಂತ, ಅದ್ರ ಮೇಲೆ ₹1 ಕೊಡಲ್ಲ, ಇನ್ನು ಡಿಡಕ್ಟ್ ಮಾಡ್ಕೊಳ್ತಾರೆ. ಕರೆಕ್ಟ್. ಇಲ್ಲಿ ನಾನು ಡಿಸೈಡ್ ಮಾಡ್ತೀನಿ, ನನಗೆ ಇಷ್ಟು ಬೇಕಾ, ಅಷ್ಟಾದ್ಮೇಲೆ ಮುಗೀತು. ರೈಟ್ ಸರ್. ಹ್ಯಾಪಿ. ಸರ್. ಆ ಕಾನ್ಫಿಡೆನ್ಸ್ ನನಗೆ ಸರ್ ಕೊಟ್ಟಿರೋದ್ರಿಂದ, ಈ ಗ್ರೂಪ್ ಕೊಟ್ಟಿರೋದ್ರಿಂದ ನಾನು ಎಲ್ರಿಗೂ ರೆಫರ್ ಮಾಡಬಲ್ಲೆ ಇದನ್ನ. ಸೊ ಥ್ಯಾಂಕ್ ಯು ಸರ್. ಒಂದು ಸರ್ಪ್ರೈಸ್ ಮೂಮೆಂಟ್ ಅನ್ನೋದಾದ್ರೆ ನೀವು ಬಿಗಿನರ್ ಅಂತ ಹೇಳಿದ್ರಿ, ಸೊ ಒಂದು ಸರ್ಪ್ರೈಸ್ ಮೂಮೆಂಟ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ಯಾವ್ದಾದ್ರು ಒಂದು ಸನ್ನಿವೇಶ ಉಂಟಾ ಸರ್? ನಾನು ಅಟ್ಲೀಸ್ಟ್ 3 ಡೇಸಲ್ಲಿ ಅಟ್ಲೀಸ್ಟ್ ಒಂದೇನಾದ್ರು ನನಗೆ ಪಾಸಿಟಿವ್ ಪಾಯಿಂಟ್ ಸಿಕ್ಕರೆ ಸಾಕು ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಪ್ರತಿ ಕ್ಷಣಕ್ಕೂ ಕೂಡ ಅದು ನನಗೆ ಕೌಂಟ್ ಮಾಡೋಕ್ಕೂ ಆಗದೆ ಇರೋಷ್ಟು ಪಾಸಿಟಿವ್ ಪಾಯಿಂಟ್ ಸಿಗ್ತಾ ಇದೆ. ಹಾಗಿದ್ದಾಗ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಯಾವುದು ನೀವು ಟ್ರೇಡಿಂಗ್ ನಿಜವಾಗ್ಲೂ ಕಲಿಬೇಕು, ಇದರಲ್ಲಿ ನಾನು ದುಡ್ಡು ಮಾಡಬೇಕು, ಸಕ್ಸಸ್ ಆಗಬೇಕು, ಈ ನಾಲೆಡ್ಜ್ ತಗೊಳ್ಬೇಕು ಅನ್ನೋರು ಪ್ರತಿಯೊಬ್ಬರಿಗೂ ನಾನು ಇದನ್ನೇ ರೆಫರ್ ಮಾಡ್ತೀನಿ, ಮಿಲೇನಿಯಸ್ ಗ್ರೂಪ್ನ. ಇಲ್ಲ ನನಗೆ ಅದೆಲ್ಲ ಬೇಡ, ಟ್ರೇಡಿಂಗ್ ಮಾರ್ಕೆಟ್ ಸುಮ್ಮನೆ ಗ್ಯಾಮ್ಲಿಂಗ್ ಥರ ಮಾಡ್ತೀನಿ ಆದ್ರೆ ನಾನು ಇದನ್ನ ರೆಫರ್ ಮಾಡಲ್ಲ ಯಾರು ಕೂಡ. ನಾನು ಸಕ್ಸಸ್ ಆಗ್ಬೇಕನ್ನೋರಿಗೆ ಮಾತ್ರ 100%. ನಿಮ್ಗೆ 0 ನಾಲೆಡ್ಜ್ ಇದ್ರು ಕೂಡ, ನನಗೆ ಇತ್ತು 0 ನಾಲೆಡ್ಜ್, ಬಟ್ ಈಗ ನಾನು ಸಕ್ಸಸ್ಫುಲ್ ಆಗಿ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ರೈಟ್ ಸರ್. ಸೊ ಈಗ ಏನೋ ಗ್ಯಾಮ್ಲಿಂಗ್ ಅನ್ನೋ ಮಾತು ಹೇಳಿದ್ರಿ, ಕರೆಕ್ಟಾ? ಈಗ ಹೊರಗಡೆ ಗೊತ್ತಿದ್ದವ್ರು ಅದೇ ಮಾತು ಹೇಳ್ತಾರೆ, ಕರೆಕ್ಟ್. ಸೊ ನೀವೇ ಇದ್ದೀರಾ. ಸೊ ಈಗ ನೀವೀಗ ಬಂದು ಹೇಳ್ತಿದ್ದೀರಾ ಇಟ್ಸ್ ರಿಯಲ್, ಇಟ್ಸ್ ಲೀಗಲ್ ಅಂತ ನೀವು ಹೇಳ್ತಿದ್ದೀರಾ. ಇದೇ ತರ ನಿಮ್ಮ ಹೊರಗಡೆ ಜನದಲ್ಲಿ ಅಂದ್ರೆ ಈ ತರ ಡೌಟ್ ಇರೋರ್ಗೆ ವಿಲ್ ಯು ರೆಕಮೆಂಡ್ ದಿಸ್ ಅವರ್ ಪ್ರೋಗ್ರಾಮ್? ಸರ್ 1000% ರೆಕಮೆಂಡ್ ಮಾಡ್ತೀನಿ ಸರ್. ಓಕೆ. ಯಾಕಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಫೀಲ್ಡ್ ಅಲ್ಲಿ ಲೀಸ್ಟ್ ಅಲ್ಲಿ ಏನಿರ್ತಾರೆ ಆ ಗ್ರೂಪ್ ಅಲ್ಲಿ ಇದ್ದ ನಾನು ಇವತ್ತು ನಾನು ರೆಫರ್ ಮಾಡೋಷ್ಟ್ರ ಮಟ್ಟಿಗೆ ಇನ್ನೊಬ್ಬರಿಗೆ ತಿಳಿಸಿ ಹೇಳಿ ರೆಫರ್ ಮಾಡೋಷ್ಟ್ರ ಮಟ್ಟಿಗೆ ಬಂದಿದ್ದೀನಿ ಅಂದ್ರೆ ಆ ಕಾನ್ಫಿಡೆನ್ಸ್ ಬಂದಿರೋದು ನಮಗೆ ಈ ಗ್ರೂಪ್ ಇಂದಾನೆ. ಓಕೆ ಸರ್. ಇಲ್ಲಿ ಸಿಗ್ತಾರ ನಾಲೆಡ್ಜ್ ಇಂದಾನೆ, ಅಷ್ಟೇ ಸಿಂಪಲ್. ಅದ್ರ ಮೂಲಕ ನಾನು ಹೇಳಬಲ್ಲೆ, ಎಲ್ಲರಿಗೂ ಕೂಡ ರೆಫರ್ ಮಾಡಬಲ್ಲೆ.
ರೈಟ್ ಸರ್. ಸೊ ಬಿಗಿನರ್ ಮಾತಲ್ಲೇ 1000%, 100% ಕಾನ್ಫಿಡೆನ್ಸ್ ಆಗಿರ್ಬೋದು, ಬೂಸ್ಟಿಂಗ್ ಆಗಿರ್ಬೋದು, ಒಂದು ರೆಫರೆನ್ಸ್ ತರ ಹೇಳೋದಾಗಿರ್ಬೋದು, ಅದೆಲ್ಲ ನೋಡೋದಾದ್ರೆ ಏನು ನಿಮ್ಗೆ ಒಂದು ಓವರ್ ಆಲ್ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸ್ಟಾಕ್ ಮಾರ್ಕೆಟ್ ನಾನು ಗೆಲ್ಬೋದಪ್ಪ, ಝೀರೋ ನಾಲೆಡ್ಜ್ ಇದ್ರು ನಾನು 100% ನಾನು ಗೆಲ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬೆಳೆಸ್ಕೊಂಡಿದ್ದೀರಾ. ಸೊ ಕಂಗ್ರಾಚುಲೇಷನ್ ಸರ್. ಲಾಸ್ಟ್ ಒಂದು ಕ್ವಶನ್, ನಮ್ಮ ಒಂದು ವರ್ಕ್ಶಾಪ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಆಗಿರ್ಬೋದು, ನಮ್ಮ ಟೀಮ್ ಬಗ್ಗೆ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಫೀಲ್ ಹೇಳ್ಬೋದಾ ಸರ್? ನಾನು ಬೇರೆ ಕಡೆ ಕೂಡ ಒಂದು ಸ್ಟಾಕ್ ಮಾರ್ಕೆಟ್ ವೆಬಿನಾರ್ ಇದೆಲ್ಲ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಓಕೆ. ಒಂದು ಬುಕ್ ಓದಿ ನಾನು ಡಾಕ್ಟರ್ ಆಗ್ತೀನಿ, ಯಾವುದೋ ಒಂದು ಬುಕ್ ಓದಿ ನಾನು ಡಾಕ್ಟರ್ ಆಗ್ತೀನಿ ಅನ್ನೋದು ಎಷ್ಟು ಸತ್ಯನೋ, ನಾನು ಅಲ್ಲಿ ಹೋಗಿ ಟ್ರೇಡರ್ ಆಗ್ತೀನಿ ಅನ್ನೋದು ಕೂಡ ಅಷ್ಟೇ ಸತ್ಯ ಇರುತ್ತೆ. ಎಸ್ ಸರ್. ಟ್ರೇಡರ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ರೈಟ್ ಸರ್. ಬಟ್ ಇಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೋಬಲ್ಲೆ, ಆ ಮಟ್ಟಿಗೆ ಪ್ರಿಪೇರ್ ಮಾಡಿದೆ. ವಿತ್ ಜೀರೋ ನಾಲೆಡ್ಜ್ ಇದ್ದಂತ ವ್ಯಕ್ತಿನ ಇನ್ನು ಅದ್ರಲ್ಲಿ ಇಂಟ್ರೆಸ್ಟ್ ಕೊಟ್ಟು ಸ್ವಲ್ಪ ಕಲಿತಾ ಇರೋಂತಾಗಾದ್ರೆ ಇನ್ ಯಾವ ಲೆವೆಲ್ಗೆ ತಗೊಂಡು ಹೋಗ್ಬೋದು ಸರ್. ಮತ್ತೆ ನಾನು ಎಕ್ಸ್ಟ್ರಾ ಏನೂ ಮಾಡಿಲ್ಲ, ಮತ್ತೆ ಮನೇಲಿ ಕುತ್ಕೊಂಡು ಪ್ರಾಕ್ಟೀಸ್ ಅದೇನು ಮಾಡಿಲ್ಲ. ಸರ್ ಹೇಳಿರೋದನ್ನ ಗಮನ ಇಟ್ಟು ಕೇಳಿದ್ದೀನಿ, ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದೀನಿ. ಅಷ್ಟರಲ್ಲೇ ನನಗೆ ಅಷ್ಟು ನಾಲೆಡ್ಜ್ ಸಿಕ್ಕಿದೆ. ಕಾನ್ಫಿಡೆಂಟ್ ಆಗಿದ್ದೀನಿ ನಾನೀಗ. ಇವತ್ತು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಕಾನ್ಫಿಡೆಂಟ್ ಇದೆ 100%. ಸೊ ನಿಮ್ಮ ಕಾನ್ಫಿಡೆನ್ಸ್ ಇದೇ ಲೆವೆಲ್ ಅಲ್ಲಿ ಇರ್ಲಿ. ಸೊ ನಿಮಗೆ ಏನೇ ಸಪೋರ್ಟ್ ಬೇಕು ನೀವು ನಮ್ಮ ಟೀಮ್ ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಗೆಲ್ಲೋದಕ್ಕೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಸರ್. ಸೊ ಇಷ್ಟ ಹೇಳ್ದಾಗ ಕಂಗ್ರಾಚುಲೇಷನ್ ಹೇಳ್ತೀವಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್.